ನನ್ನ ಧ್ಯಾನ ಗುರು ನನ್ನ ಧ್ಯಾನ ಗುರುವಾದ ಉಷಾರಾಣಿ ನಮ್ಮ ಸಿಸ್ಟರ್, ನಮ್ಮ ತಂದೆ ತಾಯಿ ವೇಣುಗೋಪಾಲ್ ಚಂದ್ರಕಲಾ ತಮ್ಮ ಅವರಿಗೆ, ಇವರೆಲ್ಲ ನನ್ನ ಧ್ಯಾನ ಗುರುಗಳು. ಆದ್ರಿಂದ ಅವ್ರಿಗೂ ಹೃದಯಪೂರ್ವಕವಾದ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ, PCS ಪಿರಮಿಡ್ ಮಾಸ್ಟರ್ಸ್, ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರಿಗೂ ನಾನು ವಂದಿಸುತ್ತಾ ಈ ಒಂದು ದಿವ್ಯ ಸಂದೇಶವನ್ನ ಹನುಮಾನ್ ಚಾಲೀಸ ನಾವು ಈ PCS ಅಲ್ಲಿ 4ನೇ ಮಂಡಲ ಧ್ಯಾನದ ಈ ತರಗತಿಗಳನ್ನ ತಗೊಳ್ತಾ ಇದ್ದೀವಿ. ಇವತ್ತು ಹನುಮಾನ್ ಚಾಲೀಸ್ನ 5ನೇ ದಿನದ ಸಂಚಿಕೆ. ಹನುಮಾನ್ ಚಾಲೀಸ ಅದ್ಭುತವಾದಂಥ ತುಳಸಿದಾಸರು ರಚಿಸಿರುವಂತಹ ಒಂದು ದಿವ್ಯ ಜ್ಞಾನ ಪ್ರಕಾಶನ. ಇದನ್ನ ನಾವು ಎಷ್ಟು ಅರತ್ರೂನು ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ, ಅದನ್ನ ಅಂತರಂಗವಾಗಿ ನಾವು ಅನ್ವೇಷಣೆ ಮಾಡಿ ಅದನ್ನ ತಿಳ್ಕೊಂಡು ಆಚರಿಸಿದಾಗ ಮಾತ್ರ ಅದರ ಪೂರ್ಣ ಫಲ ನಮಗೆ ಸಿಗುತ್ತೆ. ಆದ್ರಿಂದ ಪ್ರತಿಯೊಬ್ಬರೂ ಈ ಹನುಮಾನ್ ಚಾಲೀಸನ್ನ ಪಠನೆ ಮಾಡೋದೇ ಅಲ್ಲ, ನಾವು ಅದನ್ನ ಅನ್ವೇಷಣೆ ಮಾಡಬೇಕು ಅಂತ ಹೇಳ್ತಾ, ಇವತ್ತು ನಾವು ಕೊನೆಯದಾಗಿ ಫಲಶ್ರುತಿಗೆ ಬಂದಿದ್ದೀವಿ. ನಿನ್ನೆ 40 ದೋಹೆಗಳು ಆಗೋಯ್ತು. ಕೊನೆಯದಾಗಿ ಈ ಫಲಶ್ರುತಿಯನ್ನ ಹೇಳ್ಕೊಂಡು ನಾವು ಇವತ್ತು ಒಂದು ವರ್ಕ್ಶಾಪ್ ತರ ಈ ಧ್ಯಾನದಲ್ಲಿರ್ರಿ, ಎಲ್ರಿಗೂ ನಾನು ಗೈಡ್ ಮಾಡ್ತೀನಿ. ಗೈಡಿಂಗ್ ಮೆಡಿಟೇಷನ್ ಅಲ್ಲಿ ನಾವು ಆ ಹನುಮಾನ್ ಕಾನ್ಶಿಯಸ್ಗೆ, ರಾಮನ ಕಾನ್ಶಿಯಸ್ಗೆ, ಸೀತಾ ಲಕ್ಷ್ಮಣರ ಕಾನ್ಶಿಯಸ್ಗೆ ನಾವು ಕನೆಕ್ಟ್ ಆಗೋಣ. ಫಸ್ಟು ಈಗ ಫಲಶ್ರುತಿ. ಪವನ ತನಯ ಸಂಕಟ ಹರಣ. ಯಾರು ಪವನ ತನಯರಾಗ್ತಾರೋ ಅಂದ್ರೆ ಪವನ ಪುತ್ರರಾಗ್ತಾರೋ, ವಾಯುಪುತ್ರರಾಗ್ತಾರೋ, ಶ್ವಾಸವನ್ನ ಯಾರು ಗಮನಿಸ್ತಾ ಇರ್ತಾರೋ, ಪ್ರತಿ ಕ್ಷಣ ಪ್ರತಿ ದಿನ ಅವರ ಶ್ವಾಸದಲ್ಲಿರುವಂತಹ ಅನಂತ ಶಕ್ತಿಯನ್ನ ಅನ್ವೇಷಣೆ ಮಾಡ್ತಾರೋ. ಯಾಕೆ ಅಂದ್ರೆ ಈ ಶ್ವಾಸ ಅನ್ನೋದು ಎಷ್ಟು ಪ್ರಬಲವಾದ ಒಂದು ದಿವ್ಯ ಶಕ್ತಿ ನಮ್ಮಲ್ಲಿ ಅಡಗಿದೆ ಅಂದ್ರೆ ಅದು ನಮಗೆ ಒಂದು ಲೆಕ್ಕ ಹಾಕೋಕೆ ಆಗಲ್ಲ. ಅಷ್ಟು ಅಪರಿಮಿತವಾದಂತ ದಿವ್ಯ ಶಕ್ತಿಗಳು ನಮ್ಮ ಶ್ವಾಸದಲ್ಲಿದೆ. ಯಾಕೆ ಅಂದ್ರೆ ಆ ಪ್ರಣವ ಶಕ್ತಿ ಪ್ರಾಣವಾಗಿ, ಆಮೇಲೆ ವಾಯುವಾಗಿ, ಶ್ವಾಸವಾಗಿ ಇದೆಲ್ಲ ನಮ್ಮ ಒಳಗಡೆ ಹೋಗ್ತಾ ಇದೆ. ಆ ಪ್ರಾಣ ಚೈತನ್ಯ, ವಾಯು ಚೈತನ್ಯ ಏನಿದೆ ಅದೆಲ್ಲ ಒಂದೊಂದು ಶ್ವಾಸದಲ್ಲಿ ನಾವು ಶ್ವಾಸವನ್ನ ಗಮನಿಸಿದಾಗ ಮಾತ್ರ ಆ ಪ್ರಾಣ ಶಕ್ತಿ ನಮ್ಮ ಕಣಗೂ ಸೇರುತ್ತೆ. ಇಲ್ಲ ಅಂದ್ರೆ ಈ ಶ್ವಾಸ ಯಾವ ತರ ಇರುತ್ತೆ ಅಂದ್ರೆ, ಯಾರಾದ್ರೂ ಒಬ್ಬ ಗೆಸ್ಟ್ ನಮ್ಮ ಮನೆಗ್ ಬರ್ತಾರೆ, ಅವ್ರು ಬಂದು ಹೋಗ್ಬಿಟ್ರೆ ಅವ್ರ ಕೆಲ್ಸನೂ ಆಗಿರಲ್ಲ, ನಮ್ ಕೆಲ್ಸನೂ ಆಗಿರಲ್ಲ. ಆದ್ರೆ ನಾವ್ ಯಾವಾಗ ಶ್ವಾಸವನ್ನ ಗಮನಿಸ್ತೀವೋ ಆ ಪ್ರಾಣ ಶಕ್ತಿ ನಮ್ಮ ಕಣದಲ್ಲಿ ಹೀರ್ಕೊಳ್ಳುತ್ತೆ. ಆ ಗಮನವಿಕೆ ಅನ್ನೋದು ಇದ್ದಾಗ ಅದೇನಾಗುತ್ತೆ ಅಂದ್ರೆ ಅದರಲ್ಲಿರುವ ಪ್ರಬಲವಾದ ಅನಂತವಾದ ಆ ಚೈತನ್ಯ ನಮ್ಮ ಒಳಗಡೆ ಹರಿಯುತ್ತೆ. ಆವಾಗ ದೇಹ ಶುದ್ಧೀಕರಣ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ, ನಮ್ಮ ಬುದ್ಧಿ ಅದ್ಭುತವಾಗಿ ಕೆಲಸ ಮಾಡುತ್ತೆ, ನಾವು ಆತ್ಮದ ಜೊತೆ ಕನೆಕ್ಷನ್ ಪಡ್ಕೋತೀವಿ. ಆವಾಗ ನಾವು ಚಿರಂಜೀವರಾಗ್ತೀವಿ. ಯಾವ ತರ ಹನುಮಂತನೋ ಚಿರಂಜೀವನ ಆಗಿದೆಯೋ ಆ ತರ ನಮಗೆ ಸಾವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಷ್ಟು ಶಕ್ತಿ ಇದೆ. ಈಗ ಮಹಾ ಅವತಾರ್ ಬಾಬಾಜಿ ಅವರು ಹಿಮಾಲಯದಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸಾವಿರಾರು ವರ್ಷ ಗಟ್ಲೆ ಅವರ ಶರೀರದೊಂದಿಗೆ ಅವರಿದ್ದಾರೆ. ಯಾಕೆ
ಅವರು ಅಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಆ ಪ್ರಾಣ ಶಕ್ತಿಯನ್ನ ಪಡ್ಕೊಂತ ಇದ್ದಾರೆ. ಪ್ರಾಣಾಹಾರ ಅಂತ ಹೇಳ್ತೀವಿ. ಇವಾಗ ನಾವು ಶರೀರಕ್ಕೆ ಆಹಾರ ಕೊಡ್ತೀವಿ, ಅಂದ್ರೆ ಅನ್ನ ಇವೆಲ್ಲ ಕೊಡ್ತೀವಿ. ಆ ಅನ್ನ ಎಷ್ಟು ದಿನ ಇರುತ್ತೆ? ನಾವು ಅನ್ನ ತಗೊಳ್ದಿದ್ರೆ ಎಷ್ಟು ದಿನ ಇರಬಹುದು? ಮ್ಯಾಕ್ಸಿಮಮ್ 1-2 days, 3 days, 1 week ಅಂತ ಅನ್ಕೊಳ್ಳೋಣ. ಸೊ ಈ ಆಹಾರ ನಮ್ಗೆ 1 week ವರೆಗೂ ಮ್ಯಾಕ್ಸಿಮಮ್ ಆಹಾರ ಆಗುತ್ತೆ. ಆದ್ರೆ ನೀರು, ಈ ನೀರಿಗೆ ಯಾವ ಶಕ್ತಿ ಇದೆ ಅಂದ್ರೆ, ಅದು ನಮ್ಮ ಚೈತನ್ಯವನ್ನ, ರಕ್ತವನ್ನ, ಎಲ್ಲಾ ಹಾರ್ಮೋನ್ಸ್ ಅನ್ನ ಅದು ಆಕ್ಟಿವೇಟ್ ಮಾಡ್ತಾ ಇರುತ್ತೆ. ಅದರಲ್ಲಿರುವಂತಹ ಆಕ್ಸಿಜನ್ ಏನಿದೆಯಲ್ಲ, ಪ್ರಾಣವಾಯು, ಅದು ನಮ್ಮನ್ನ ಉತ್ತೇಜಗೊಳಿಸ್ತಾ ಇರುತ್ತೆ, ಚೈತನ್ಯವಂತರಾಗಿ ಮಾಡುತ್ತೆ. ಆ ನೀರ್ ಇಲ್ದಿದ್ರೆ ನಾವು ಎಷ್ಟು ದಿನ ಇರ್ತೀವಿ? ಮ್ಯಾಕ್ಸಿಮಮ್ 1 day, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 1 ದಿನ, ಇಲ್ಲ ಅಂದ್ರೆ 2 ದಿನ ಮ್ಯಾಕ್ಸಿಮಮ್. ಇನ್ನ ಅಗ್ನಿ ತತ್ವ, ಅಗ್ನಿ ಆಹಾರ, ಈ ಪಂಚಭೂತಗಳ ಆಹಾರಗಳು ನಾವೇನೇನೆಲ್ಲ ಸ್ವೀಕರಿಸ್ತಾ ಇರ್ತೀವೋ, ಈ ಅಗ್ನಿ ತತ್ವ ನಮ್ಮ ಶರೀರದಲ್ಲಿ ಈ ಟೆಂಪರೇಚರ್ ಇಲ್ದಿದ್ರೆ ಏನಾಗುತ್ತೆ? ಅಯ್ಯೋ, ಅವ್ರ ಶರೀರ ತಣ್ಣಗಾಗೋಗ್ಬಿಟ್ಟಿದೆ, ಅವ್ರು ಇನ್ನೇನು ಬದುಕ್ತಾರೋ ಇಲ್ವೋ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಅವರ್ಸ್ ನಮ್ಗೆ ಟೆಂಪರೇಚರ್ ಇಲ್ದಿದ್ರೆ, ಈ ಅಗ್ನಿ ಆಹಾರ ಇಲ್ದಿದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಅವರ್ಸ್ ನಾವು ಬದುಕ್ತೀವಿ. ಆಮೇಲೆ ಇನ್ನ ವಾಯು, ಶ್ವಾಸ, ಶ್ವಾಸ ಇಲ್ದಿದ್ರೆ ಯಾರಾದ್ರೂ ಹುಷಾರಿಲ್ಲ ಅಂದ್ರೆ ಫಸ್ಟ್ ಏನ್ ನೋಡ್ತೀವಿ ನಾವು? ಶ್ವಾಸವನ್ನ ನೋಡ್ತೀವಿ. ಅಯ್ಯೋ, ಶ್ವಾಸ ಇಲ್ಲ ಅವ್ರಿಗೆ, ಅವ್ರು ಬದುಕ್ತಾರೋ ಇಲ್ವೋ ಅಂತ ಹೇಳ್ತೀವಿ. ಸೊ ಈ ಶ್ವಾಸ ಇಲ್ದಿದ್ರೆ ಎಷ್ಟು ಹೊತ್ತು ನಾವು ಮ್ಯಾಕ್ಸಿಮಮ್ ಬದುಕ್ಬೋದು ಅಂದ್ರೆ 1 hour. ಅದು ಏನು 1 hour ಇಲ್ಲ. ಸೊ ಅದನ್ನ ನಾವು ಮತ್ತೆ ಹಾರ್ಟ್ ಅನ್ನ ಬೀಟ್ ಮಾಡಿ ಇದನ್ನೆಲ್ಲ ಮಾಡ್ಬಿಟ್ಟು ಅವರಿಗೆ ಉತ್ತೇಜನ ಕೊಡ್ತೀವಿ. ಆ ಹಾರ್ಟ್ ಬೀಟ್ ಕರೆಕ್ಟ್ ಆಗಿ ಶ್ವಾಸವನ್ನ ಅದು ತಗೊಳ್ಳುತ್ತೋ ಇಲ್ವೋ ಅಂತ ನೋಡ್ತೀವಿ. ಸೊ ಆ 10 minutes ಏನಿದೆ ಮ್ಯಾಕ್ಸಿಮಮ್ ಪೀರಿಯಡ್, ಶ್ವಾಸಾಹಾರ ಇಲ್ದಿದ್ರೆ ನಮಗೆ ಲೈಫ್ ಸ್ಪ್ಯಾನ್ ಏನಿರುತ್ತೆ? ಮಿನಿಟ್ಸ್, ಲಿಮಿಟೇಷನ್ ಟು ಮಿನಿಟ್ಸ್. ಅದೇ ಆ ಪ್ರಾಣ ಇಲ್ದಿದ್ರೆ, ಆ ಪ್ರಾಣ ಶಕ್ತಿ ಇಲ್ದಿದ್ರೆ ಆವಾಗ ಏನಾಗುತ್ತೆ? ಆಗೋಯ್ತು ಸೆಕೆಂಡ್ಸ್ ಅಲ್ಲಿ. ಸೊ ಈ ಶ್ವಾಸ ಆಹಾರ, ಅನ್ನಾಹಾರ, ನೀರಿನ ಆಹಾರ, ಅಗ್ನಿ ಆಹಾರ, ವಾಯುವಿನ ಆಹಾರ ಮತ್ತೆ ಪ್ರಾಣಾಹಾರ, ಇವೆಲ್ಲದಕ್ಕಿಂತ ಯಾವುದು ಶ್ರೇಷ್ಠವಾದದ್ದು? ಪ್ರಾಣಾಹಾರ. ಸೊ ನಾವೆಲ್ರೂ ಯಾವಾಗ್ಲೂನು ನಮ್ಮ ಪ್ರಾಣದ ಜೊತೆ ಇದ್ರೆ ನಮ್ಗೆ ಈ ಅನ್ನಾಹಾರ, ನೀರು ಇವೆಲ್ಲ ತ್ಯಜಿಸಬಹುದು. ಯಾವುದೇ ಪರಿಸ್ಥಿತಿಯಲ್ಲಿದ್ರೂನು, ಯಾವುದೇ ತಾಪಮಾನದಲ್ಲಿದ್ರೂನು. ಇವಾಗ ಹಿಮಾಲಯದಲ್ಲಿ ಇರ್ತಾರೆ ಯೋಗಿಗಳು, ಅವ್ರಿಗೆ ಆ ಟೆಂಪರೇಚರ್ ಬೇಕಾಗಿಲ್ಲ, ಅದಕ್ಕೆ ಅಟ್ಯೂನ್ ಆಗ್ಬಿಟ್ಟಿರ್ತಾರೆ, ಆ ನೇಚರ್ಗೆ ಅಟ್ಯೂನ್ ಆಗ್ಬಿಟ್ಟಿರ್ತಾರೆ. ಅವರಿಗೆ ಎಷ್ಟು ಶಕ್ತಿ ಬರುತ್ತೆ ಅಂದ್ರೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪಡ್ಕೊಂತಾರೆ. ಯಾಕೆ ಅಂದ್ರೆ ಅವರು ಆ ಪ್ರಾಣಾಹಾರ ಜೊತೆ ಕನೆಕ್ಟ್ ಆಗಿದ್ದಾರೆ. ನಾವು ನಮ್ಮ ಪ್ರಾಣದ ಜೊತೆ ಕನೆಕ್ಟ್ ಆದಾಗ ಈ ಎಲ್ಲಾ ಭೌತಿಕವಾದಂತ ಆಹಾರಗಳನ್ನ ನಾವು ತ್ಯಜಿಸಬಹುದು. ಅಂದ್ರೆ ಆ ಶಾಶ್ವತತ್ವ ನಾವು ಪಡ್ಕೋಬೇಕು ಅಂದ್ರೆ ಬಾಹ್ಯವಾದ ಆಹಾರ ಅಲ್ಲ, ನಮ್ಮ ಒಳಗಡೆ ಇರುವಂತಹ, ನಮ್ಮ ಸುತ್ತಲೂ ಇರುವಂತ ಆ ಕಾಸ್ಮಿಕ್ ಎನರ್ಜಿ ಏನಿದೆ ಅಲ್ವಾ, ಈ ಕಾಸ್ಮಿಕ್ ಎನರ್ಜಿಗೆ ಏನು ಶಕ್ತಿ ಇದೆ ಅಂದ್ರೆ ಅದಕ್ಕೆ ವಿಶ್ವ ಚೈತನ್ಯ ಪ್ರಾಣ ಶಕ್ತಿ ಅಂತ ಹೇಳ್ತೀವಿ. ಅಂದ್ರೆ ಆ ವಿಶ್ವದ ಚೈತನ್ಯ ಅದಕ್ಕೆ ಒಳಗಡೆ ಇದೆ. ಪ್ರಾಣ ಶಕ್ತಿ, ಆ ಪ್ರಾಣ ಶಕ್ತಿ ಪ್ರಣವ ಶಕ್ತಿಗೆ ಕನೆಕ್ಟ್ ಆಗುತ್ತೆ. ಆ ಪ್ರಣವ ತಾಂಡವ ಅಂತ ಹೇಳ್ತಾರೆ, ಶಿವನ್ ಮಾಡೋದು ಪ್ರಣವ ತಾಂಡವ ಅಂತ ಹೇಳ್ತಾರೆ. ಆ ತರ ನಾವು ಆ ಪ್ರಾಣ ಶಕ್ತಿಯನ್ನ ತಗೊಂಡಾಗ ಈ ಶರೀರ
ಏನು ಬೇಕಂದ್ರೂನು ಅದನ್ನ ಸೃಷ್ಟಿ ಮಾಡೋ ಅಂತ ಶಕ್ತಿ ಈ ಶರೀರಕ್ಕೆ ಬರುತ್ತೆ. ಆದ್ರಿಂದ ಹೆಚ್ಚು ನಾವು ಭೌತಿಕವಾದ ಆಹಾರ ಅಲ್ದಿರ ಈ ಪ್ರಾಣಾಹಾರವನ್ನ ತಗೊಂಡಾಗ ಆವಾಗ ನಾವು ಶಾಶ್ವತ ಶರೀರವನ್ನ ಹೊಂದೋದಿಕ್ಕೆ ನವ ಯೌವನವಾಗಿ ನವಚೇತನವಾಗಿ ಉತ್ಸಾಹದಿಂದ ಉಲ್ಲಾಸದಿಂದ ನಮ್ಮ ಶರೀರವನ್ನ ನಾವೇ ಶಾಶ್ವತವಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಪ್ರೂವ್ ಮಾಡಿದ್ದಾರೆ. ಅದು ನಾವು ಸಾಧಿಸ್ತಾ ಹೋದಾಗ ಅದಕ್ಕೆ ಹೇಳ್ತಾರಲ್ವಾ, 1 hour ಮೆಡಿಟೇಷನ್ ಈಸ್ ಈಕ್ವಲ್ ಟು 6 hours ಆಫ್ ಸ್ಲೀಪ್. 1 ಗಂಟೆ ನಾವು ಧ್ಯಾನ ಮಾಡೋದ್ರೆ 6 ಗಂಟೆ ನಮಗೆ ಬೇಕಾಗಿರುವಂತ ನಿದ್ದೆಯಲ್ಲಿ ಯಾವ ಎನರ್ಜಿ ಬರುತ್ತೋ ಅಷ್ಟು ಎನರ್ಜಿ ನಮಗೆ ಬರುತ್ತೆ. ಆ ನಿದ್ದೆಯಲ್ಲಿ ನಮಗೆ ಏನಾಗುತ್ತೆ, ಬಾಡಿ ರೀಚಾರ್ಜ್, ರಿಯಾಕ್ಟಿವೇಟ್, ಎನರ್ಜೈಸ್, ರೀ ರೀಸ್ಟೋರ್ ಆಗುತ್ತೆ. ಇದೆಲ್ಲ ನಮಗೆ ನಿದ್ದೆಯಲ್ಲಿ ಸಿಗ್ತಾ ಇದೆ. ಅದಕ್ಕೆ ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾವ ಕೆಲಸ ಮಾಡಿದ್ರುನು ನಾವು ಟಯರ್ಡ್ ಆಗೋಗ್ತೀವಿ. ನಮ್ ಕಣ್ಣಿಂದ ಎಷ್ಟು ಎನರ್ಜಿ ಹೊರ ಹಾಕ್ತಾ ಇದ್ದೀವಿ, ನಮ್ಮ ಮನಸ್ಸಿಂದ ಆಲೋಚನೆಗಳಿಗೆ ಎಷ್ಟು ಎನರ್ಜಿ ನಾವು ಕಳ್ಕೊಂತಾ ಇದ್ದೀವಿ. ಈ ಎಲ್ಲಾ ಎನರ್ಜಿಯನ್ನ ನಾವು ಸ್ಟೋರ್ ಮಾಡ್ಕೊಂಡು ಅದನ್ನ ಅಂತರ್ಮುಖ ಮಾಡ್ಕೊಂಡಾಗ, ನಾವು ಕಣ್ ಮುಚ್ಚಿ ಧ್ಯಾನ ಮಾಡಿದಾಗ, ನಮ್ಮ ಆತ್ಮದ ಜೊತೆ ಕನೆಕ್ಟ್ ಆದಾಗ, ನಮ್ಮ ಆತ್ಮನ ಸೂರ್ಯನ ಜೊತೆ ಕನೆಕ್ಟ್ ಆದಾಗ ಆ ಬೆಳಕು, ಕಾಂತಿ, ಜ್ಞಾನ ಇವೆಲ್ಲವೂ ನಮ್ಮ ಶರೀರಕ್ಕೆ ಹರಡುತ್ತೆ. ಆವಾಗ ನಾವು ಎಷ್ಟು ಭಾಗ್ಯವಂತರಾಗ್ತೀವಿ ಅಂದ್ರೆ ಭಗವಂತರಾಗ್ತೀವಿ ಅಂತ ಸಾರ್ ಹೇಳ್ತಾರೆ. ಭಾಗ್ಯವಂತರು ಅನ್ನೋದು ಭಗವಂತರ ಮೊದಲ ಪದ. ಆದ್ರೆ ಅದನ್ನ ಉಚ್ಚರಿಸೋಕ್ ಆಗ್ದಿರ ಭಾಗ್ಯ ಭಗವಂತರು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಆ ಭಗವಂತನ ಸ್ವರೂಪಗಳು ನಾವಾಗ್ತಿದೀವಿ. ವಿ ಆರ್ ಗಾಡ್ಸ್, ವಿ ಆರ್ ಮಾಸ್ಟರ್ಸ್, ವಿ ಆರ್ ಎವ್ರಿಥಿಂಗ್ ಅಲ್ವಾ. ಫ್ರೆಂಡ್ಸ್ ಆಗ್ಬೇಕು, ಈ ಸೃಷ್ಟಿಗೆ ಫ್ರೆಂಡ್ಸ್ ಆಗ್ಬೇಕು. ಆ ತರ ನಮ್ಮ ಜೀವನವನ್ನ ನಮ್ಮ ಕೈಯಲ್ಲಿದೆ. ನಾವು ಎಲ್ಲೋ ಇದೆ, ಯಾರೋ ಬಂದು ನಮ್ಮನ್ನ ಉದ್ಧಾರ ಮಾಡ್ತಾರೆ ಅಂದ್ರೆ ಅದಾಗೋದೇ ಇಲ್ಲ. ನಾವು ಪವನಪುತ್ರರಾಗ್ಬೇಕು. ಆ ಶ್ವಾಸದ ಪ್ರಾಣವ ಶಕ್ತಿ, ಆ ಪ್ರಾಣ ಶಕ್ತಿಯನ್ನ ಎಷ್ಟೆಷ್ಟು ತಗೊಳ್ತಾ ಇರ್ತೀವೋ ಅಷ್ಟಷ್ಟು ನಾವು ಬಲವಂತರಾಗ್ತೀವಿ, ಶಕ್ತಿವಂತರಾಗ್ತೀವಿ. ಅನಂತ ತತ್ವಕ್ಕೆ ನಾವು ಪಾಸ್ಟ್ ಲೈಫ್, ಫ್ಯೂಚರ್ ಲೈಫ್ ಎಲ್ಲವನ್ನ ಕನೆಕ್ಟ್ ಆಗ್ತೀವಿ. ಹೋಲ್ ಯೂನಿವರ್ಸ್ ಜೊತೆ ನಮ್ಮ ಮಿಲನ ಇರುತ್ತೆ. ಪ್ರತಿಯೊಬ್ಬರ ಒಂದು ಅಂಶಾತ್ಮ ನಮ್ಮಲ್ಲಿ ಇರುತ್ತೆ. ನಮ್ಮಲ್ಲಿರುವ ಆ ಅಂಶಾತ್ಮ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದಕ್ಕೆ ನಮಗೆ ಇಲ್ಲಿ ನೋ ಜಡ್ಜ್ಮೆಂಟ್ಸ್, ನೋ ಕಾಮೆಂಟ್ಸ್ ಅಂತ ಹೇಳಿದ್ದಾರೆ. ಯಾರ ಮೇಲೆ ಜಡ್ಜ್ ಮಾಡ್ಬೇಕು? ನಮ್ಮನ್ನ ನಾವು ದೂಷಿಸ್ಕೋಬೇಕಾ? ನಮ್ಮಲ್ಲಿರುವ ಅಂಶಾತ್ಮನೇ ಇನ್ನೊಬ್ರಲ್ಲಿದೆ. ನಮ್ಮ ಅತ್ತೆ ಆಗ್ಲಿ, ಸೊಸೆ ಆಗ್ಲಿ, ಮಾವ ಆಗ್ಲಿ, ಅಣ್ಣ ತಮ್ಮಂದ್ರಾಗ್ಲಿ, ಎಲ್ರಲ್ಲೂ ತಾಯಿ ತಂದೆ ಎಲ್ರಲ್ಲೂ ನಾವೇ ಇದ್ದಾಗ ಇನ್ನು ಯಾರನ್ನ ನಾವು ದೂಷಿಸ್ಬೇಕು, ಯಾರನ್ನ ನಾವು ಪ್ರೀತಿಸ್ಬೇಕು? ಎಲ್ಲಾ ಅದೇ ಆಗ್ಬಿಟ್ಟಿದೆ. ಆ ಅನಂತ ಚೈತನ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಇದೇ ಸತ್ಯ. ಸರ್ವಂ ವ್ಯಾಪ್ತವಾದಂತ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂದ್ರೆ ಆ ತತ್ವದ ಜ್ಞಾನವನ್ನ ನಾವು ಪಡ್ಕೊಂಡಾಗ, ತತ್ ತ್ವಂ ಅಂದ್ರೆ ನೀನು ಅದೇ ಆಗಿದೀಯ, ನಾನು ಅದೇ ಆಗಿದ್ದೀನಿ. ಆ ಚೈತನ್ಯ ರೂಪ ನಾನು ಆಗಿದ್ದೀನಿ, ನೀನು ಆಗಿದೀಯ. ತತ್ ತ್ವಂ ಅಸಿ ಅಂದ್ರೆ ಇದೇ, ಅದು ಪ್ರತ್ಯಕ್ಷವಾಗಿದೆ. ಅಸಿ ಅಂದ್ರೆ ಪ್ರತ್ಯಕ್ಷವಾಗಿದೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾವೇ ಸೃಷ್ಟಿಕರ್ತರು, ಸಹ ಸೃಷ್ಟಿಕರ್ತರು. ಪತ್ರಿ ಸರ್ ಹೇಳಿದಾರಲ್ವಾ, ವಿ ಆರ್ ಕೋ ಕ್ರಿಯೇಟರ್ಸ್ ಅಂತ. ನಮಗೆ ನಾವು ಸೃಷ್ಟಿಕರ್ತರಾದಾಗ ಏನೆಲ್ಲ ಮಾಡಬಹುದು, ಈ ವಿಶ್ವಕ್ಕೆ ನಾವು ಕೊಡಬಹುದು. ನಮ್ಮ ಒಂದು ಕೊಡುಗೆ ಅನಂತ ಕಾಲದವರೆಗೂ ಇರ್ಬೇಕು. ಎಲ್ಲರೂ ಅದನ್ನ ಸ್ತುತಿಸ್ಬೇಕು, ಪಠಿಸ್ಬೇಕು. ಇವಾಗ ಪತ್ರಿ ಸರ್ ಕೊಟ್ಟಿರುವಂತಹ ಈ ಜ್ಞಾನ, ಶಂಕರಾಚಾರ್ಯರು ಕೊಟ್ಟಿರುವಂತಹ ಅಪಾರವಾದ ಜ್ಞಾನ, ಅನ್ನಮಯ್ಯ ಕೊಟ್ಟಿರುವಂತಹ ದಿವ್ಯ ಸಂದೇಶಗಳು, ಇವೆಲ್ಲವೂ ಅವರು ಅಂತರನ್ವೇಷಣೆಯಿಂದ, ಆ ದೈವ ದರ್ಶನದಿಂದ, ಆ ದೈವದ ಮಿಲನದಿಂದ ಈ ವೇದಗಳು ಬಂದಿರೋದು ಆ ತರಾನೇ. ಸೊ ಆ ವೇದ
ಅಂತವನ್ನ ನಾವು ಇಟ್ಕೋಬೇಕು. ವೇದಗಳನ್ನ ಪುರಾಣಗಳನ್ನಲ್ಲ, ವೇದ ಅಂತ ಏನಿದೆ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಂ ಆತ್ಮ ಬ್ರಹ್ಮ, ನಾನೇ ಬ್ರಹ್ಮ, ನಾನೇ ಸೃಷ್ಟಿಕರ್ತ, ಆತ್ಮ ನನ್ನಲ್ಲಿರುವಂತ ಆತ್ಮನೇ ಬ್ರಹ್ಮ ಅಂತ ಒಂದೊಂದು ವೇದದಿಂದ ಒಂದೊಂದು ದಿವ್ಯ ಮಹಾವಾಕ್ಯವನ್ನ ತಗೊಂಡಿದ್ದಾರೆ. ಆ 4 ಮಹಾವಾಕ್ಯಗಳು ಇವೆಲ್ಲ ಆಗಿದೆ. ಸೊ ಅಹಂ ಸರ್ವಂ ಕಲ್ವಿದಂ ಬ್ರಹ್ಮ, ಇನ್ನೊಂದು ದಿವ್ಯ ವಾಕ್ಯ. ಸರ್ವಂ, ಈ ಸೃಷ್ಟಿಯಲ್ಲಿ ಏನು ಬಿಟ್ಟಿಲ್ಲ, ಎಲ್ಲವೂ ಕಲ್ವಿದಂ ಆಗಿದೆ. ಅಂದ್ರೆ ಎಲ್ಲ ಕಲ್ತಿದೆ, ಬೆರ್ತಿದೆ, ಯುನೈಟೆಡ್ ಆಗಿದೆ, ವಸುದೈಕ ಕುಟುಂಬಂ ಆಗಿದೆ. ಆ ವಸುದೈಕ ಕುಟುಂಬಮಲ್ಲಿ ನಾವೂನು ಇದೀವಿ. ಆದ್ರಿಂದ ಈ ಬ್ರಹ್ಮ ಸತ್ಯಗಳನ್ನ ನಾವು ಅರಿಬೇಕು. ಅಂದ್ರೆ ನಮ್ಮಲ್ಲಿರುವಂಥ ಆ ಪ್ರಜ್ಞೆಯನ್ನ ಜಾಗೃತ ಮಾಡ್ಕೋಬೇಕು. ಆ ಆತ್ಮ ಪ್ರಜ್ಞೆಯನ್ನ, ಪರಮಾತ್ಮ ಪ್ರಜ್ಞೆಯನ್ನ ಅದ್ ಯಾವಾಗ ಜಾಗೃತ ಆಗುತ್ತೆ ಅಂದ್ರೆ ನಾವು ಪವನ ಪುತ್ರರಾದಾಗ, ಪವನ ತನಯ ಸಂಕಟ ಹರಣ, ನಿನಗೆ ಯಾವ ಸಂಕಟ ಬರೋಕೆ ಅದು ಆ ದಾರಿ ಕೊಡೋದಿಲ್ಲ. ಎಲ್ಲ ಸಂಕಟಗಳನ್ನ ಹರಿಸುವಂತ ಶಕ್ತಿ, ಆ ಪ್ರಾಣ ಶಕ್ತಿ ನಮ್ಮ ಶ್ವಾಸದಲ್ಲಿ, ನಮ್ಮೊಳಗಡೆ ಬರುವಂತ ಪ್ರತಿಯೊಂದು ಶ್ವಾಸದಲ್ಲಿ ಇದೆ. ಅದನ್ನ ನಾವು ಉತ್ತೇಜನಗೊಳಿಸ್ಕೋಬೇಕು. ಸಂಕಟ ಹರಣ ಅಂದ್ರೆ ಹರಿಸುವಂತ ಶಕ್ತಿ ಇದೆ. ಎಲ್ಲೆಲ್ಲಿ ಅದು ಯಾವ್ಯಾವ ಮೂಲದಿಂದ ಬರ್ತಾ ಇದೆ ಅದೆಲ್ಲ ಸಂಹಾರ ಮಾಡುತ್ತೆ. ಯಾವ ತರ ಈ ದೇವಾನುದೇವತೆಗಳು ಆಯುಧಗಳನ್ನ ಇಟ್ಕೊಂಡಿರ್ತಾರೆ, ಅವರ ವಾಹನಗಳು ಇಟ್ಕೊಂಡಿರ್ತಾರೆ. ಅಂದ್ರೆ ಪ್ರಕೃತಿ ಜೊತೆ ಒಬ್ಬೊಬ್ಬ ದೇವತೆಗಳಿಗೂನು ಒಂದೊಂದು ವಾಹನ ಇದೆ. ಅವ್ರು ಯಾವ ತರ ಈ ಅನಿಮಲ್ಸ್ ಅನ್ನ ವಾಹನಗಳನ್ನಾಗಿ ಇಟ್ಕೊಂಡಿರ್ತಾರೆ, ಏನಕ್ಕೆ ಇದು ಸೂಚಿಸ್ತಾ ಇದೆ ಅಂದ್ರೆ ಆ ಪ್ರಾಣಿ ಪ್ರೀತಿ, ಲೋಕ ಕಲ್ಯಾಣದ ಪ್ರೀತಿ. ನಾವು ಇಲ್ಲಿ ಅದನ್ನ ಬಲಿ ಕೊಟ್ಟು ಇದನ್ನ ತಿಂದು ಈ ಪ್ರಾಣಿ ಹಿಂಸೆ ಮಾಡಿ ಅವಕ್ಕೂ ನಷ್ಟ ಮಾಡಿ ನಮ್ಮ ಶರೀರಕ್ಕೂ ಹಾನಿ ಮಾಡ್ಕೊಂಡು ಜನ್ಮ ಜನ್ಮಗಳಲ್ಲಿ ಕರ್ಮಗಳನ್ನ ನಾವು ಪಡ್ಕೊಂಡು ಹೀನಾತಿಹೀನವಾಗಿ ನಾವು ಜನ್ಮಗಳನ್ನ ತಗೊಳ್ತೀವಿ. ಆದ್ರೆ ಯಾವಾಗ ಈ ಸಕಲ ಕೋಟಿಯನ್ನ ನಾವು ಪ್ರೀತಿಸ್ತಾ ಹೋಗ್ತೀವೋ ಅವಾಗ ದಿವ್ಯ ಶಕ್ತಿಗಳನ್ನು ಹೊಂದಿ ಎಲ್ಲರಿಗೂ ಮಾರ್ಗದರ್ಶನವಾಗ್ತೀವಿ. ಆದ್ರಿಂದ ಇದು ಎಷ್ಟು ಅದ್ಭುತವಾದಂತ ಜ್ಞಾನ. ಪವನ ತನಯ ಸಂಕಟ ಹರಣ, ಮಂಗಳ ಮೂರ್ತಿ ರೂಪ. ಎಲ್ಲವೂ ಮಂಗಳಕರವಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಏನೇನೆಲ್ಲ ಬರುತ್ತೆ ಅದು ನೀವು ಊಹಿಸೋಕೆ ಆಗೋದಿಲ್ಲ. ಒಂದು ಮೆಜಿಷಿಯನ್ ಯಾವ ತರ ಮ್ಯಾಜಿಕ್ಸ್ ಮಾಡ್ತಾನೋ, ಆ ಮ್ಯಾಜಿಕ್ ಮಾಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಅಬ್ಬಾ ಇದು ಎಷ್ಟ್ ಚೆನ್ನಾಗಿದೆ, ಎಷ್ಟ್ ಅದ್ಭುತವಾಗಿದೆ, ಇದು ಇಂಥದ್ದು ಮಾಡೋಕ್ ಅಸಾಧ್ಯ ಅನ್ಸುತ್ತೆ ತಾನೆ. ಆ ತರ ನಾವು ಯಾವ ಕಾರ್ಯ ಮಾಡಿದ್ರುನು ಅದ್ ಮ್ಯಾಜಿಕ್ ತರ ಆಗೋಗುತ್ತೆ. ಅದ್ ನಮಗೆ ಊಹೆಗೂ ಬಂದಿರಲ್ಲ ಇದನ್ ಸಾಧಿಸ್ತೀವಿ ಅನ್ನೋದು. ಅಂತಹ ಸಾಧನೆಗಳು ನಮ್ಮ ಜೀವನದಲ್ಲಿ ನೆಲೆಗೊಳ್ಳುತ್ತೆ. ಆದ್ರಿಂದ ಮಂಗಳಮಯ ಅಂದ್ರೆ ನಾವು ಇಲ್ಲಿ ಮಂಗಳ ಅಂದ್ರೆ ತುಂಬಾ ಶ್ರೇಷ್ಠವಾದದ್ದು, ತುಂಬಾ ಹಿತವಾದದ್ದು, ತುಂಬಾ ಶ್ರೇಯಸ್ಕರವಾದದ್ದು. ಎಲ್ಲರಿಗೂ, ನಮ್ಗೊಬ್ಬರಿಗೆ ಅಲ್ಲ, ಎಲ್ರಿಗೂನು, ಈ ವಿಶ್ವಕ್ಕೆಲ್ಲ ಆನಂದ ಕೊಡುವಂತಹದ್ದು ಮಂಗಳ ಮೂರುತಿ. ನೀನು ಆ ಮೂರುತಿ ಆಗ್ಬೇಕು. ಈಗ ನಾವು ಮೂರುತಿಯನ್ನ ಪೂಜೆ ಮಾಡ್ತಾ ಇದ್ದೀವಿ, ವಿಗ್ರಹವನ್ನ ಪೂಜೆ ಮಾಡ್ತಾ ಇದ್ದೀವಿ. ಆದ್ರೆ ಆ ಮಂಗಳ ಮೂರ್ತಿ ನೀನೇ ಆಗ್ಬೇಕು. ಆ ಮೂರ್ತಿ ಕೀರ್ತಿಯಿಂದ ಬರುತ್ತೆ, ಸ್ಫೂರ್ತಿಯಿಂದ ಬರುತ್ತೆ. ಆ ಸ್ಫೂರ್ತಿ ಎಲ್ಲಿದೆ? ನಮ್ಮಲ್ಲೇ ಇದೆ. ಆ ಸ್ಫೂರ್ತಿಯನ್ನ ಜಾಗೃತ ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿರುವ ಆ ಶ್ವಾಸವನ್ನ ಹಿಡ್ಕೋಬೇಕು. ಆ ಶ್ವಾಸ ಅನ್ನೋದು ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ, ಆತ್ಮಕ್ಕೆ ಒಂದು ಬ್ರಿಡ್ಜ್ ತರ, ಒಂದು ಕನೆಕ್ಟಿವಿಟಿ ತರ. ಆ ಕನೆಕ್ಷನ್ ಕರೆಕ್ಟ್ ಆಗಿದ್ದಾಗ, ನಾವ್ ಇವಾಗ ಒಂದು ಮೊಬೈಲ್ ಚಾರ್ಜಿಂಗ್ ಇಡ್ತೀವಿ, ಆ ಪ್ಲಗ್ಗು ಚೆನ್ನಾಗಿರ್ಬೇಕು, ನಾವ್ ಸ್ವಿಚ್ ಹಾಕಿರ್ಬೇಕು, ಇಲ್ಲಿ ಮೊಬೈಲ್ಗೂ ಕನೆಕ್ಷನ್ ಕೊಟ್ಟಿರ್ಬೇಕು. ಆದ್ರೆ ನಾವು ಯಾವ್ದೊಂದು ಆ ಮೂರರಲ್ಲಿ ಯಾವ್ದು ಮಾಡಿದಿದ್ರುನು ಆ ಚಾರ್ಜಿಂಗ್ ಆಗಲ್ಲ. ಆದ್ರಿಂದ ಆ ಪರಮಾತ್ಮನ ಹತ್ರ ನಾವು ಕನೆಕ್ಟಿವಿಟಿ ತಗೊಂಡಾಗ, ನಮ್ಮ ಆತ್ಮದ ಜೊತೆ ಮಿಲನ ಆದಾಗ
ಆವಾಗ ಈ ಶರೀರ ಉತ್ತೇಜನ ಆಗುತ್ತೆ, ಚಾರ್ಜಿಂಗ್ ಆಗುತ್ತೆ. ಏನು ಯಾವ ಚಾನಲ್ ಬೇಕಂದ್ರೂನು ಇದ್ರಲ್ಲಿ ಬರುತ್ತಲ್ವಾ ಮೊಬೈಲಲ್ಲಿ, ಅಂತಹ ಕೋಟ್ಯಾನುಕೋಟಿ ಚಾನಲ್ಸು ನಮಗೆ ಓಪನ್ ಆಗುತ್ತೆ. ಎಷ್ಟೋ ದೇವಾನುದೇವತೆಗಳು ನಮ್ ಜೊತೆ ಸಂಪರ್ಕ ಸಹಜವಾಗಿ ಸಶರೀರದಿಂದ ಮಾತಾಡೋರಿದ್ದಾರೆ. ಅವರ ಕನೆಕ್ಟಿವಿಟಿ ಸಿಗುತ್ತೆ. ಇಂತಹ ಅದ್ಭುತಗಳೆಲ್ಲ ನಮಗೆ ಗೊತ್ತಾಗುತ್ತೆ. ಆ ಥರ್ಡ್ ಐಯಲ್ಲಿ ನಾವು ಯಾವ ಲೋಕಗಳಲ್ಲಾದ್ರೂನು ಹೋಗಿ ನೋಡ್ಕೊಂಬರೋದು, ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ, ಕ್ಲಿಯರ್ ವಾಯನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಏನ್ ಹೇಳ್ತಾ ಇದ್ದಾರೋ ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ ನಮಗೆ. ಆ ಕ್ಲಿಯರ್ ವಾಯನ್ಸ್ ಅಂತ ಹೇಳ್ತೀವಿ, ಲ್ಯಾವಿಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಶರೀರ ಹಗುರವಾಗ್ಬಿಡುತ್ತೆ. ಅದು ತುಂಬಾ ತುಂಬಾ ಚೈತನ್ಯ ಭರಿತವಾಗುತ್ತೆ. ಇಂತಹ ಎಲ್ಲ ದಿವ್ಯ ಮಂಗಳ ಶಕ್ತಿಗಳು, ಮಂಗಳ ಮೂರ್ತಿ ರೂಪನಾಗ್ತೀಯ. ಈ ರೂಪ ದಿವ್ಯವಾದದ್ದಾಗುತ್ತೆ. ಎಲ್ಲರಿಗೂ ನೋಡಿದ ತಕ್ಷಣ ಎಂತವ್ರೇ ಆಗ್ಲಿ, ಈಗ ನೋಡಿ ರವಿಶಂಕರ್ ಗುರುಜಿ ಆಗ್ಲಿ, ಆಮೇಲೆ ಈಶಾ ಸರ್, ಜಗ್ಗಿ ವಾಸುದೇವನ್ ಆಗ್ಲಿ, ಪತ್ರಿ ಸರ್ ಆಗ್ಲಿ, ಇವ್ರಿಗೆ ಲಕ್ಷಾಂತರ ಮಂದಿ ಯಾಕೆ ಅವ್ರನ್ನೇ ಹಮ್ಕೊಂಡಿರ್ತಾರೆ, ಬೇಕು ಬೇಕು ಅಂತ ಹೋಗ್ತಾರೆ ಅವರ ಜ್ಞಾನದ ಜೊತೆ ಅಂದ್ರೆ ಅವರ ಸಾಧನೆ, ಅವರ ಒಂದು ಸ್ಫೂರ್ತಿ, ಅವರ ತೇಜಸ್ಸು ಅವರಿಗೆ ಅಟ್ರಾಕ್ಟ್ ಆಗ್ತಾರೆ. ಆದ್ರಿಂದ ನಮ್ಮ ರೂಪ ಅದ್ಭುತವಾಗುತ್ತೆ. ರಾಮ ಲಖನ ಸೀತಾ ಸಹಿತ. ಈ ರಾಮ ಅಂದ್ರೆ ಆ ರಮಿಸುವ ಆ ದಿವ್ಯ ಪ್ರಕಾಶನ ಚೈತನ್ಯ ಶಕ್ತಿಯಿಂದ ನಾವು ಕನೆಕ್ಟ್ ಆಗ್ಬೇಕು. ಲಖನ ಅಂದ್ರೆ ಲಕ್ಷ್ಮಣ, ಲಕ್ಷ್ಯದಿಂದ ಕೂಡಿರುವಂತಹ ಮನುಷ್ಯ ಯಾರಿರ್ತಾರೋ ಅವನು ಲಕ್ಷ್ಮಣ ಆಗ್ತಾನೆ. ಅವನಲ್ಲಿರುವ ಲಕ್ಷ್ಯ ಮನಸ್ಸಿನಲ್ಲಿ ಬಂದಾಗ ಲಕ್ಷ್ಮಣ. ಸೊ ನಿಮ್ಮ ಲಕ್ಷ್ಯ ಏನಿರ್ಬೇಕು? ನಿಮ್ಮ ಜೀವನ್ ಮುಕ್ತಿಯನ್ನ ಪಡ್ಕೋಬೇಕು. ಆ ಜೀವನ್ ಮುಕ್ತಿ ನಾವು ಯಾವಾಗ ಪಡ್ಕೊಂತೀವಿ? ಶರೀರ ಬಿಟ್ಟಾಗಲ್ಲ, ಶರೀರ ಇದ್ದಾಗಲೇ. ಈ ಶರೀರದಿಂದ ನಾವು ಈ ಭೂಮಿಯ ಮೇಲೆನೆ ನಾವು ಮುಕ್ತಿಯನ್ನ ಪಡ್ಕೋಬೇಕು. ಮುಕ್ತಿ ಅಂದ್ರೆ ಏನು ಅಂದ್ರೆ ಬಿಡುಗಡೆ, ಎಲ್ಲಾ ಬಂಧನಗಳಿಂದ ಬಿಡುಗಡೆ. ನಾವು ಸಂಸಾರದಲ್ಲಿದ್ದೀವಿ. ಆ ಸಂಸಾರ ಸಾಗರ, ಸಮಸ್ತ ಸಾಗರ, ಸಂಸಾರ. ಅಂದ್ರೆ ಕಂಪ್ಲೀಟ್, ಸಾರ ಅಂದ್ರೆ ಅದ ಎಸೆನ್ಸ್. ಆ ಕಂಪ್ಲೀಟ್ ಎಸೆನ್ಸ್ ಅನ್ನ ಯಾರು ಪಡ್ಕೊಂತಾರೋ ಅವರು ಧನ್ಯರಾಗ್ತಾರೆ. ಆ ಸಮಸ್ತ ಸಾರದ ವಿಮುಕ್ತಿಯನ್ನು ಪಡ್ಕೋಬೇಕು. ಎಲ್ಲ ತಿಳ್ಕೋಬೇಕು, ಆದ್ರೆ ಎಲ್ಲಾ ಬಿಟ್ಟು ಬಿಡ್ಬೇಕು. ಶೂನ್ಯದಿಂದ ಸೃಷ್ಟಿ, ಸೃಷ್ಟಿಯಿಂದ ಶೂನ್ಯ. ಆ ಶೂನ್ಯದ ಸ್ಥಿತಿಗೆ ಬರ್ಬೇಕು. 0 ಟು ಹೀರೋ ಆಗ್ಬೇಕು, ಆಮೇಲೆ ಹೀರೋ ಟು 0 ಆಗ್ಬೇಕು. ಆ ಹೀರೋ ಆಗಿದ್ಮೇಲೆ ಅವನಿಗೆ ಅಹಂಕಾರ ಇರಬಾರ್ದು. ಆವಾಗ ಮಾತ್ರ ಎಲ್ಲಾ ಪ್ರಜೆಗಳು ಅವ್ರನ್ನ ಇವ್ರು ತುಂಬಾ ಒಳ್ಳೆಯವರು ಅಂತ ಆರಾಧಿಸ್ತಾರೆ. ಆ ತರ ನಾವು ನಮ್ಮ ಜೀವನದ ಹೀರೋ ಆಗ್ಬೇಕು, ಆದ್ರೂ 0 ತರ ಇರ್ಬೇಕು. ನಮಗೆ ಎಷ್ಟೇ ಐಶ್ವರ್ಯ ಬಂದ್ರು, ಎಷ್ಟೇ ಜ್ಞಾನ ಬಂದ್ರು, ಎಷ್ಟು ಸೌಂದರ್ಯವಾಗಿದ್ರು, ಎಷ್ಟು ಎಲ್ಲಾ ನಮಗೆ ಸಮೂಹ ಇದ್ರೂನು, ಆದ್ರೂನು ನಾವು ತುಂಬಾ ವಿನಯದಿಂದ, ವಿವೇಕದಿಂದ, ಜ್ಞಾನದಿಂದ ನಾವು ಎಲ್ಲರ ಜೊತೆ ಸ್ನೇಹಪೂರಿತವಾಗಿದ್ದಾಗ ಮಾತ್ರ ನಮಗೆ ದಿವ್ಯವಾದ ಶಕ್ತಿಗಳನ್ನ ಲಭಿಸುತ್ತೆ. ರಾಮ ಲಖನ ಸೀತಾ ಸಹಿತ. ಇಲ್ಲಿ ಸೀತೆ ಅಂದ್ರೆ ಪ್ರಕೃತಿ ಮಾತೆ. ಪ್ರಕೃತಿ ಏನೆಲ್ಲ ಕೊಡಲ್ಲ ನಮಗೆ, ಎಲ್ಲವೂ ಪ್ರಕೃತಿಯಲ್ಲಿದೆ. ನಮಗೆ ಬರುವಂತ ಆಹಾರ, ಗಾಳಿ, ಆಮೇಲೆ ಇವೆಲ್ಲ ಪಶು ಪಕ್ಷಿ ಕೀಟ ಎಲ್ಲವೂ ನೋಡಿ ಹಸನ್ಮುಖವಾದ ಹೂವು, ಸುವಾಸನೆ, ಗಿಡ ಮೂಲಿಕೆಗಳು, ಇವೆಲ್ಲ ನಮಗೆ ಆಯುರ್ವೇದದಲ್ಲಿ ಎಲ್ಲಾ ಮೂಲಿಕೆಗಳ ಆರೋಗ್ಯಕರವಾದಂತ ಈ ಶರೀರ ಪಡೆಯೋದಕ್ಕೆ ನಾವು ಬಳಸ್ಕೊಂತೀವಿ. ನಾವು ತಿನ್ನುವ ಪ್ರತಿಯೊಂದು ಆಹಾರ ನಮಗೆ ಗಿಡದಿಂದ ಬಂದಿರೋದು. ಅದು ಸೂರ್ಯನ ಕಾಂತಿಯಿಂದ, ಚಂದ್ರನ ತೇಜಸ್ಸಿಂದ ಇದೆಲ್ಲ ಆಹಾರ ಆಗಿದೆ. ಆದ್ರಿಂದ ಆ ಸೂರ್ಯ ಚಂದ್ರರ ಬೆಳಕನ್ನ ನಮ್ಮೊಳಗಡೆ ಚೇತನ ಪಡ್ಕೋಬೇಕು.
ಅಂತಹ ಜ್ಞಾನದ ಪ್ರಕಾಶನ ಆ ಸೀತಾದೇವಿ ಸ್ಥಿತವಾಗಿರುವಂತಹ ಆ ಪ್ರಕೃತಿ ಮಾತೆ ಯಾರಿರ್ತಾರೋ ಅವರೇ ಸೀತೆ. ನಮ್ಮಲ್ಲಿ ಸ್ಥಿತಗೊಳಿಸ್ಕೋಬೇಕು, ಅವರು ಸೀತಾ. ಆದ್ರಿಂದ ರಾಮ ಲಖನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ. ನಿನ್ನ ಹೃದಯದಲ್ಲಿ, ನಿನ್ನ ಹೃದಯ ಆ ಗುಡಿಯಲ್ಲಿ, ನಿನ್ನ ಹೃದಯ ಆಕಾಶದಲ್ಲಿ ಅವರನ್ನ ನೀನು ಸ್ಥಿತ ಮಾಡ್ಕೋಬೇಕು, ನಿಲ್ಲಿಸ್ಕೋಬೇಕು. ಅವರನ್ನ ಪ್ರತಿ ಕ್ಷಣ ಅನ್ವೇಷಣೆ ಮಾಡ್ಬೇಕು. ಹೃದಯ ಬಸಹು ಸುರಭೂಪ. ಸುರರು, ಸುರರು ಯಾರಿರ್ತಾರೆ ಅಂದ್ರೆ ದೇವತೆಗಳು. ಅವರು ಈ ಸೀತಾ ಶಕ್ತಿಯನ್ನ, ಪ್ರಕೃತಿ ಶಕ್ತಿಯನ್ನ, ಆ ರಮಿಸುವ ರಾಮನ ಶಕ್ತಿಯಲ್ಲಿ, ನಮ್ಮ ಕಣಕಣದಲ್ಲಿ ರಮಿಸುವ ಆ ರಾಮನ ಶಕ್ತಿಯನ್ನ ಗುರಿಯನ್ನಿಟ್ಕೊಂಡು ಲಕ್ಷ್ಮಣನಂತೆ ನಾವು ನಮ್ಮ ಲಕ್ಷ್ಯವನ್ನ ಸಾಧಿಸಿ ಯಾ ದೇವತೆಗಳಿರ್ತಾರೋ ಅವರು ಈ ವಿಶ್ವಕ್ಕೆ ಭೂಪರಾಗ್ತಾರೆ, ಅಂದ್ರೆ ಲೀಡರ್ಸ್ ಆಗ್ತಾರೆ. ಅಂತಹ ಲೀಡರ್ಸ್ ನಾವು ಆಗ್ಬಹುದು. ನಮ್ಮಲ್ಲೂನು ಆ ಚೈತನ್ಯ ಇದೆ. ಆದ್ರೆ ನಾವು ಸಾಮಾನ್ಯರು ಅನ್ಕೊಂಡಿದೀವಿ. ಯಾರು ಈ ಧ್ಯಾನ ಸಾಧನೆ ಮಾಡ್ತಾ ಇರ್ತಾರೋ ಅವರಿಗೆ ಅಸಾಮಾನ್ಯವಾದ ಶಕ್ತಿಗಳಿರ್ತಾರೆ, ಭೂಪರಾಗ್ತಾರೆ, ತೇಜೋವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಸಿಯವರ ರಾಮಚಂದ್ರ ಕಿ ಜೈ. ಅಂದ್ರೆ ಇಲ್ಲಿ ನೀನು ನೋಡುವಂತಹ ಆ ದಿವ್ಯ ಜ್ಞಾನ ಏನಿದೆ ರಾಮಚಂದ್ರ, ನೀನು ಚಂದ್ರನಂತೆ ಆಗ್ಬೇಕು. ನಿನ್ನಲ್ಲಿ ಇರುವಂತಹ ಎಲ್ಲಾ ಕಳೆಗಳು, ಯಾವ ತರ ಚಂದ್ರ ಷೋಡಶ ಕಳೆಗಳನ್ನ ತೋರಿಸ್ತಾ ಇರ್ತಾನೆ, ಅವನು ಚಿಕ್ಕದಾಗಿ ದೊಡ್ಡದಾಗಿ ಬೆಳೀತಾ ಹೋಗ್ತಾನೆ, ಆಮೇಲೆ ಇಳಿತಾ ಹೋಗ್ತಾನೆ. ನೋಡಿ, 0 to ಹೀರೋ, ಹೀರೋ ಟು 0 ಚಂದ್ರನಿಂದ ಕಲಿಬೇಕು ನಾವು. ಆ ತರ ಅವನು ಯಾವ ಸ್ಥಿತಿಯಲ್ಲಿದ್ರೂನು ಚೆನ್ನಾಗ್ ಕಾಣಿಸ್ತಾನೆ ಅಲ್ವಾ? ಆ ತರ ನಾವು ಯಾವ ಸ್ಥಿತಿಯಲ್ಲಿದ್ರೂನು, ಯಾವ ಪರಿಸ್ಥಿತಿಯಲ್ಲಿದ್ರೂನು, ನಮ್ ನಮ್ಗೆ ಸಂಪತ್ತಿರ್ಬಹುದು, ಇಲ್ದಿರ್ಬಹುದು, ಏನೆಲ್ಲ ನಮಗೆ ಒಬ್ರು ಸಹಾಯ ಇರ್ಬೋದು, ಇಲ್ದಿರ್ಬಹುದು, ಆದ್ರೂನು ನೀನು ಬ್ಯಾಲೆನ್ಸ್ಡ್ ಆಗಿ ಸಮತ್ವದಿಂದ ಮಧ್ಯ ಮಾರ್ಗದಲ್ಲಿ ಎಲ್ಲರನ್ನ ಸ್ವೀಕರಿಸ್ತಾ ಸಹನೆಯಿಂದ ಇದ್ದಾಗ ಆವಾಗ ಆ ಅದ್ಭುತವಾದಂತ ಅನುಭವ ಸಾರವನ್ನ ನೀನ್ ಪಡಿತೀಯ. ಸಿಯವರ ರಾಮಚಂದ್ರ ಕಿ ಜೈ. ಅವಾಗ ನಿನಗೆ ಎಲ್ಲ ಜಯ ಸಿಗುತ್ತೆ. ನೀನು ಜಯವಂತನಾಗ್ತೀಯ, ವಿಜಯವಂತನಾಗ್ತೀಯ. ಎಲ್ಲೆಲ್ಲಿದ್ರೂ ನಿನ್ನ ನಾಮರೂಪ ಕೀರ್ತನೆಗಳನ್ನ ಎಲ್ರೂ ಮಾಡ್ತಾರೆ. ಪವನ ಪವನ ಸುತ ಹನುಮಾನ್ ಕಿ ಜೈ. ಅಂದ್ರೆ ವಾಯುಪುತ್ರರ್ ನಾವಾದಾಗ, ನಮಗೆ ಅನುಮಾನವಿಲ್ದಿರುವಾಗ, ವಿಶ್ವಾಸವಿದ್ದಾಗ, ಈ ನಮ್ಮ ಮನಸ್ಸನ್ನ ಮಂಥನ ಮಾಡಿ ನಾವು ನಿಜವಾದ ಆ ಆತ್ಮಸ್ಥಿತಿಗೆ ನಮ್ಮ ಮನಸ್ಸನ್ನ ತಲುಪಿಸಿದಾಗ, ಆತ್ಮದಲ್ಲಿ ನಮ್ಮ ಮನಸ್ಸನ್ನ ಲೀನ ಮಾಡಿದಾಗ ಆವಾಗ ನಿಜವಾದ ಜಯ ಸಿಗುತ್ತೆ. ಬೋಲೋ ಭಾಯಿ ಸಬ್ ಸಂತ ಕಿ ಜೈ. ಎಲ್ಲರಿಗೂ ನಾವು ಸಂತರಾಗ್ಬೇಕು. ನಾವು ಸತ್ಯದಲ್ಲಿ ಪ್ರವೇಶ ಆದಾಗ ನಾವು ಸತ್ವಗುಣದಿಂದ ಗುಣಾತೀತವಾಗಿ ತ್ರಿಗುಣಗಳನ್ನ ಜಯಿಸಿ ನಾವು ಜಯವಂತರಾಗ್ತೀವಿ. ಆದ್ರಿಂದ ಇಂತಹ ಅದ್ಭುತವಾದಂತಹ ಒಂದು ದಿವ್ಯ ರಚನೆಯನ್ನ ಕೊಟ್ಟಿರುವಂತಹ ತುಳಸಿ ದಾಸರಿಗೆ ನಾವು ಎಷ್ಟು ಕೃತಜ್ಞತೆಗಳು ಹೇಳಿದ್ರುನು ಅದು ಸಾಲಲ್ಲ. ಆದ್ರಿಂದ ಈಗ ನಾವು ಒಂದು ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಧ್ಯಾನದಲ್ಲಿ ಕೂತ್ಕೊಂಡು ಎಲ್ರೂ ಸಹಜವಾದ ಶ್ವಾಸವನ್ನ ಗಮನಿಸ್ತಾ ನೀವು ಧ್ಯಾನಕ್ಕೆ ಕೂತ್ಕೊಳ್ಳಿ ಮಾಸ್ಟರ್ಸ್. ನಾನು ಆ ಗೈಡೆಡ್ ಮೆಡಿಟೇಷನ್, ಈ ಹನುಮಾನ್ ಚಾಲೀಸಿನ ಬಗ್ಗೆನೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಆ ಯೂನಿವರ್ಸಲ್ ಕಾನ್ಶಿಯಸ್ ಏನಿದೆ, ಈ ವಿಶ್ವಾತ್ಮ ಚೈತನ್ಯ ಏನಿದೆ, ಅದರ ಜೊತೆ ಕನೆಕ್ಟ್ ಆಗೋಣ. ನಾವು ಇಷ್ಟು ದಿನ ಕೇಳಿರುವಂತಹ ಆ ಒಂದು ಜ್ಞಾನ ಏನಿದೆ ಅದನ್ನ ನಾವು ಜಾಗೃತಗೊಳಿಸ್ಕೊಂಡಾಗ ಮಾತ್ರ ಅದು ನಿಜವಾದ ಫಲ ಕೊಡುತ್ತೆ. ಆದ್ರಿಂದ ಎಲ್ಲರೂ ಕಣ್ಮುಚ್ಕೊಂಡು ಶ್ವಾಸವನ್ನ ಗಮನಿಸೋಣ. ಮೇಡಮ್, ಚಿಕ್ಕದಾಗಿ ಮ್ಯೂಸಿಕ್ ಹಾಕಿ ಮಧ್ಯದಲ್ಲಿ ನಾನು ಹೇಳ್ತಾ ಗೈಡ್ ಮಾಡ್ತಾ ಹೋಗ್ತೀನಿ.
ಮೇಡಮ್. ಓಕೆ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮ ಶ್ರೀ ಗುರು ಚರಣ, ನಮ್ಮ ಶ್ವಾಸದ ಗುರು ಜೊತೆ ನಾವು ಸಹ ಮಿಲನ ಆಗೋಣ ಮಾಸ್ಟರ್ಸ್. ಆ ಶ್ವಾಸವೇ ಗುರು. ಆ ಶ್ವಾಸದ ಗುರುವನ್ನ ನಾವು ಪ್ರತಿ ಶ್ವಾಸವನ್ನ ಮಿಲನ ಆಗೋಣ. ಆ ಶ್ವಾಸದಲ್ಲಿರುವ ಪ್ರಾಣ ಶಕ್ತಿಯನ್ನ ನಮ್ಮ ಕಣ ಕಣದಲ್ಲಿ, ನಮ್ಮ ಸಹಸ್ರಾರದಿಂದ, ನಮ್ಮ ತಲೆ ಭಾಗದಲ್ಲಿ ಆ ಕಾಂತಿ, ಆ ದಿವ್ಯ ಶಕ್ತಿ, ತೇಜಸ್ಸು ಎಲ್ಲವೂ ಹರಿತಾ ಇದೆ. ಅಜ್ಞಾನವೂ ಹರಿತಾ ಇದೆ. ಆ ತಲೆ ಭಾಗ ಎಲ್ಲ ಕಾಂತಿಯುತವಾಗಿದೆ. ಆ ರಮಿಸುವ ರಾಮ ಶಕ್ತಿಯನ್ನ ನಮ್ಮ ನಾಭಿಯಿಂದ ಭ್ರೂ ಮಧ್ಯದವರೆಗೂ ನಾವು ಆ ಶ್ವಾಸವನ್ನ ತಗೊಂಡು ಹೋಗೋಣ. ಒಂದೊಂದು ಕಣ ಚೈತನ್ಯವಾಗ್ತಾ ಇದೆ. ಆ ದಿವ್ಯ ಕಮಲದಂತೆ, ಸರೋಜದಂತೆ ನಾವಿರೋಣ. ಆ ನಿಜವಾದ ಅರಳುವಿಕೆ ನಮ್ಮಲ್ಲಿ ಈಗ ಶುರುವಾಗುತ್ತೆ. ಆ ಕಣ್ಣಿನಲ್ಲಿ ಆ ದಿವ್ಯ ಪ್ರಕಾಶನ ಹೊಳಿತಾ ಇದೆ. ಆ ಕಿವಿಯಲ್ಲಿ ಆ ಅಂತರ್ಧ್ವನಿ ಕೇಳ್ತಾ ಇದೆ. ಆ ಓಂಕಾರದ ಗುಂಜನ ಕೇಳ್ತಾ ಇದೆ. ಎಷ್ಟು ಅದ್ಭುತವಾಗಿದೆ. ನಾವು ಸುಧಾಧಾರಿಗಳಾಗ್ತೀವಿ. ಸತ್ಯದ ದಾರಿಯನ್ನ ನಾವು ಹುಡುಕ್ತಾ ಹೋಗ್ತೀವಿ. ಎಲ್ಲಾ ವಿಮಲಗಳು, ಮಲಗಳು ನಮ್ಮಿಂದ ಬಿಡುಗಡೆ ಆಗ್ತವೆ. ವಿಶೇಷವಾದ ಮಲರಹಿತವಾದ ಶರೀರ, ಮನಸ್ಸು, ಬುದ್ಧಿ ಇವೆಲ್ಲವೂ ನಮ್ಮಲ್ಲಿ ಜಾಗೃತವಾಗುತ್ತೆ. ಎಲ್ಲಾ ಸುಮಿರಗಳು, ಎಲ್ಲಾ ತಾಪಗಳು, ಭಯಗಳು, ಬಾಧೆಗಳನ್ನ ಜಯಿಸ್ತಾ ಒಂದೊಂದು ಹರ್ಡಲಾಗಿ ನಾವು ದಾಟ್ತಾ ಹೋಗ್ತಾ ಇದ್ದೀವಿ. ನಮಗೆ ಬಲ, ಬುದ್ಧಿ, ಶಕ್ತಿ, ಜ್ಞಾನ ಇವೆಲ್ಲವೂ ಶಾರೀರಿಕ ಬಲ, ಮನಸ್ಸಿನ ಬುದ್ಧಿಯಿಂದ ಬರುವಂತಹ ಬುದ್ಧತ್ವ, ವಿದ್ಯೆ, ಆ ವಿದ್ಯೆಯ ಸಾಗರವು ನಮ್ಮಲ್ಲಿ ಜಾಗೃತ ಆಗುತ್ತೆ. ಆತ್ಮವಿದ್ಯೆ ಅನಂತ ಕಾಲದ ವಿದ್ಯೆ. ನಾವು ಬಾಹ್ಯವಾಗಿ ತಿಳಿದಿರುವಂತಹ ವಿದ್ಯೆಗಳಿಗಿಂತ ಆತ್ಮವಿದ್ಯೆ ಅಪಾರವಾದದ್ದು. ಈ ದೇಹಕ್ಕೆ ಅಂತಹ ವಿದ್ಯೆ ಬೇಕು. ಈ ಶರೀರ ಅಮರತ್ವಕ್ಕೆ ಹೊಂದಬೇಕು, ಅಮರವಾಗಬೇಕು. ಯಾವ ಮೋಹಕ್ಕೆ ಸಿಲುಕದೆ ನಮ್ಮಲ್ಲಿ ನಾವು ದಿವ್ಯ ಜ್ಞಾನವನ್ನ ಪಡ್ಕೋಬೇಕು. ಯಾವ ತುಲಿತ ಇಲ್ಲದಿರುವಂತಹ ನಿನ್ನ ಧಾಮ ಏನಿದೆ, ಸತ್ಯದ ಧಾಮ ಏನಿದೆ, ಅದು ನೀನು ಬಲದಿಂದ, ಬುದ್ಧಿಯಿಂದ, ಜ್ಞಾನದಿಂದ ಪಡ್ಕೊಂತೀಯ. ನೀನು ಜ್ಞಾನಿ ಆದಾಗ ನೀನು ಅಗ್ರಗಣ್ಯನಾಗ್ತೀಯ, ಒಂದು ದಿವ್ಯ ಲೀಡರ್ ಆಗ್ತೀಯ. ಈ ವಿಶ್ವವನ್ನೇ ಶಾಸಿಸುವಂತಹ ದಿವ್ಯ ಶಕ್ತಿ ನಿನ್ನಲ್ಲಿರುತ್ತೆ. ಸಕಲ ಗುಣಗಳ ಸರ್ವಶ್ರೇಷ್ಠನಾಗ್ತೀಯ. ಯಾವ ತರ ಹನುಮಂತನು ಆ ಗುಣಾತೀತನು, ಸರ್ವ ಗುಣಗಳಿಗೂ ಅವನು ಆದರ್ಶನಾಗಿದ್ನೋ ಆ ತರ ನಾವು ಆಗ್ತೀವಿ. ನಮ್ಮಲ್ಲಿರುವ ಆ ದಿವ್ಯ ಭಕ್ತಿ ಅಂದ್ರೆ
ರೂಪ, ಸ್ವರೂಪ, ಅನಂತ ರೂಪ, ಈ ಒಂದು ಎಲ್ಲವನ್ನು ನಮ್ಮಲ್ಲಿ ಆ ಭಕ್ತಿ ಅನ್ನೋದು ಜಾಗೃತ ಮಾಡಿಸುತ್ತೆ. ಆತ್ಮದ ಭಕ್ತಿ ಇರಬೇಕು, ಬಾಹ್ಯವಾದ ವಿಗ್ರಹ ಫೋಟೋ ಮೇಲೆ ಅಲ್ಲ. ನೀವು ಮಹಾರತ್ನರಾಗ್ತೀರಾ. ಎಲ್ಲವೂ ಆ ರತ್ನ ಮಣಿ ವೈಢೂರ್ಯಗಳೆಲ್ಲವೂ ನಮ್ಮ ನಾಭಿಯಲ್ಲಿ ಜಾಗೃತವಾಗುತ್ತೆ. ಮಣಿಪೂರಕ ಅಂದ್ರೆ ಒಂದೊಂದು ಶಕ್ತಿಯ ನಿಧಿ. ಅವೆಲ್ಲವೂ ಯಾವ ತರ ವಿಷ್ಣು ಆ ನಾಭಿಯಿಂದ ಬ್ರಹ್ಮ ಸೃಷ್ಟಿಯಾದ್ನೋ, ನಮ್ಮ ನಾಭಿಯಿಂದ ಒಂದೊಂದು ದಿವ್ಯ ಶಕ್ತಿ ಥರ್ಡ್ ಐ ಓಪನ್ ಆಗುತ್ತೆ, ಕ್ಲಿಯರ್ ವಾಯನ್ಸ್ ಬರುತ್ತೆ, ಎಲ್ಲಾ ದೇವತೆಗಳ ಕನೆಕ್ಷನ್ ಸಿಗುತ್ತೆ. ನಾವು ಒಂದು ಅಲ್ಟ್ರಾ ವೈಲೆಟ್ ಫ್ರೀಕ್ವೆನ್ಸಿಗೆ ಹೋಗ್ತೀವಿ. ಆ ದಿವ್ಯ ಫ್ರೀಕ್ವೆನ್ಸಿಯಲ್ಲಿ ನಮ್ಮ ಆರಾ ಡೆವಲಪ್ ಆಗುತ್ತೆ. ಅದು ವಿಶ್ವವ್ಯಾಪ್ತವಾಗುವಂತಹ ದಿವ್ಯ ಕಾಂತಿಯ ಪ್ರಭೆ ಅರಳ್ತಾ ಇರುತ್ತೆ. ಅದು ಎಷ್ಟು ಹೋಗುತ್ತೆ ಅಂದ್ರೆ, ಯಾರೆಲ್ಲ ಆ ಕಾಂತಿ ವಲಯದಲ್ಲಿ ಬರ್ತಾರೋ ಅವರೆಲ್ಲರಿಗೂ ನಮ್ಮ ಈ ದಿವ್ಯ ಆತ್ಮಜ್ಞಾನ ಸೇರ್ತಾ ಹೋಗುತ್ತೆ. ಅವರ ಜೀವನಗಳು ಪಾವನವಾಗುತ್ತೆ. ನಿನ್ನ ಆಲೋಚನೆ, ಆಮೇಲೆ ನಿನ್ನ ದೃಷ್ಟಿ, ಲೋಚನ ಅಂದ್ರೆ ನಿನ್ನ ದೃಷ್ಟಿ ಎಷ್ಟು ಪೂರ್ಣವಾಗಿರುತ್ತೆ ಅಂದ್ರೆ ಅದಕ್ಕೆ ಯಾವ ಲಿಮಿಟೇಷನ್ನು ಇರಲ್ಲ. ಯಾವ ಲೋಕದ ಜ್ಞಾನ ಬೇಕು ಅಂದ್ರೂ ಅಲ್ಲಿ ಹೋಗಿ ನೀನು ಸಾಕ್ಷಾತ್ತು ದರ್ಶಿಸಿ ಅದನ್ನ ನೋಡ್ಕೊಂಡು ಪಡ್ಕೊಂಡು ಅದನ್ನೆಲ್ಲ ಪೂರ್ಣವಾಗಿ ಆ ಲೋಕದ ಜ್ಞಾನವನ್ನು ಪಡ್ಕೊಂಡು ನೀನ್ ಬರ್ತೀಯ. ನೀನು ಎಲ್ಲಾ ತುಲ್ಯತೆಗಳನ್ನ ನೀನು ಮೀರಿ ಹೋಗ್ತೀಯ. ಆ ಶಕ್ತಿ ನಮ್ಮಲ್ಲೇ ಜಾಗೃತ ಆಗಿದೆ. ನೀನು ಜಿತೇಂದ್ರಿಯನಾಗ್ತೀಯ. ಇಂದ್ರಿಯಗಳನ್ನ ನಾವು ಜಯಿಸಿದಾಗ ಈ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಇವೆಲ್ಲವೂ ನಮಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇರುತ್ತೆ, ನಮ್ಮ ದಾರಿಯನ್ನು ತಪ್ಪಿಸ್ತಾ ಇರುತ್ತೆ. ಆ ನಾಲಿಗೆ ರುಚಿಗೆ, ಕಣ್ಣಿನ ದೃಷ್ಟಿ ಮೋಹಕ್ಕೆ ನಾವು ಒಳ ಬಿದ್ಬಿಡ್ತೀವಿ. ಆ ತರ ಆಗದಿರ ಗಮ್ಯವನ್ನ ಸರಿಯಾಗಿ ಸ್ಪಷ್ಟವಾಗಿ ಕಾಣ್ತಾ ಅದನ್ನ ತಲುಪೋದಿಕ್ಕೆ ನಾವು ಜಿತೇಂದ್ರಿಯರಾಗ್ತೀವಿ. ಅಂತಹ ಬುದ್ಧಿವತ್ತಿಕೆ, ಅಂತರ್ಬುದ್ಧಿವತ್ತಿಕೆ ಯಾವಾಗ ಬರುತ್ತೆ ಅಂದ್ರೆ ನಾವು ಧ್ಯಾನ ಮಾಡ್ದಾಗೆ ಬರುತ್ತೆ. ನಾವು ಜ್ಞಾನದ ಗುಣ ಸಾಗರವಾಗ್ತೀವಿ. ಎಲ್ಲಾ ಜ್ಞಾನ, ಈ ಆತ್ಮ ಜ್ಞಾನದಲ್ಲಿ ಸರ್ವ ಜ್ಞಾನವೂ ಇದೆ. ಭೂತ, ಭವಿಷ್ಯತ್ತು, ವರ್ತಮಾನ, ಯುಗ ಯುಗಾಂತರಗಳಿಗೆ ಬೇಕಾಗಿರುವಂತ ಎಲ್ಲಾ ಜ್ಞಾನಗಳು ನಮ್ಮಲ್ಲಿ ಇದೆ. ಆ ಜ್ಞಾನದ ಆನಂದ ಪಡೆದಾಗ ಎಲ್ಲಾ ಗುಣಗಳು ನಮ್ಮಲ್ಲಿ ಶುದ್ಧವಾಗುತ್ತೆ. ಆ ಶುದ್ಧ ಸ್ಫಟಿಕದಂತೆ ಯಾವ ತರ ವಜ್ರ ಹೊಳಿತಾ ಇರುತ್ತೋ ಆ ವಜ್ರದ ಕಾಂತಿ, ಆ ನಾಗಮಣಿ, ಆ ಇಲ್ಲಿ ನಾಗಮಣಿ ಅಂದ್ರೆ ಮೂಲಾಧಾರದಲ್ಲಿರುವ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗಿ ನಮ್ಮ 3ನೇ ಕಣ್ಣಿನ ಸಹಸ್ರಾರಕ್ಕೆ ತಲುಪಿದಾಗ ಆ ಮಣಿಗಳೆಲ್ಲ ದಿವ್ಯ ವಜ್ರದಂತೆ ನಮ್ಮ ಶರೀರ ಪ್ರಕಾಶ ಆಗುತ್ತೆ. ಅಂತಹ ಜ್ಞಾನ ಗುಣ ಸಾಗರವಾಗ್ತೀವಿ. ಎಷ್ಟೋ ಲೋಕಗಳಿಗೆ ನಾವು ತೇಜಸ್ಸನ್ನ ಕೊಡ್ತೀವಿ, ಕಾಂತಿಯನ್ನ ಕೊಡ್ತೀವಿ. ಅದಕ್ಕೆ ಆ ಲೋಕದ ಮಾಸ್ಟರ್ಸ್ ಎಲ್ಲ ಹೇಳ್ತಾರೆ, ನಿಮಗೆ ಆಲ್ರೆಡಿ ಎಷ್ಟೊಂದು ಕಾಂತಿ, ಬೆಳಕು, ಜ್ಞಾನ ಇದೆ.
ಆದ್ರೆ ಅದನ್ನ ನಿಮ್ಮಲ್ಲಿ ಇದೆ ಅನ್ನುವ ಪ್ರಜ್ಞೆನೂ ನಿಮಗಿಲ್ಲ. ಅದನ್ನ ನೀವೇ ಜಾಗೃತ ಪಡಿಸ್ಕೋಬೇಕು, ಅನ್ವೇಷಣೆ ಮಾಡ್ಬೇಕು, ಅದನ್ನ ಪಡ್ಕೋಬೇಕು. ನಾವೆಲ್ಲ ಸಹಾಯ ಮಾಡ್ತೀವಿ, ಆಸ್ಟ್ರಲ್ ಮಾಸ್ಟರ್ಸ್ ಸಹಾಯ ಮಾಡ್ತಾರೆ, ಅವರು ಕಾತ್ಕೊಂಡಿದ್ದಾರೆ ಆ ಕನೆಕ್ಟಿವಿಟಿ ಕೊಡೋದಿಕ್ಕೆ. ಆದ್ರೆ ನಾವು ನಮ್ಮ ಸಮಯವನ್ನ ನಾವು ಮೀಸಲ ಇಟ್ಟಾಗ ಮಾತ್ರ ಅದು ನಮಗೆ ಜಾಗೃತ ಆಗುತ್ತೆ. ನಾವು ಅಂಜನಿ ಪುತ್ರರಾಗ್ಬೇಕು. ಭೂತ ಭವಿಷ್ಯತ್ತು ವರ್ತಮಾನವನ್ನ ನಾವು ಅನ್ವೇಷಣೆ ಮಾಡ್ತಾ ನಮ್ಮ ಈ ಶರೀರ ಈ ಜೀವನಕ್ಕೆ ಯಾವ ಜ್ಞಾನ ಬೇಕೋ ಆ ಜ್ಞಾನವನ್ನ ತಗೊಂಡು ಇಲ್ಲಿ ಆಚರಿಸ್ಬೋದು. ಯಾಕೆ ಅಂದ್ರೆ ಆ ಜ್ಞಾನದ ಭಂಡಾರವೇ ನಾವು, ಆ ಜ್ಞಾನದ ಪೂರ್ಣ ನಿಧಿಯೇ ನಾವು. ಆದರೆ ನಮಗೆ ಗೊತ್ತಿಲ್ಲ. ಈ ಮತ್ಸ್ಯ ಕೂರ್ಮ ವರಾಹ ಅವತಾರಗಳಲ್ಲಿ ಅಂದ್ರೆ ಮತ್ಸ್ಯ ಅಂದ್ರೆ ಆ ಮೀನು ಯಾವ ತರ ನೀರಿನಲ್ಲಿ ಹೋಗ್ತಾ ಇರುತ್ತೋ ಆ ಜ್ಞಾನ ನಮಗಿರುತ್ತೆ. ನಾವು ಇಲ್ಲಿ ಈಜ್ಬೇಕು ಭೌತಿಕವಾಗಿ ಅಂದ್ರೆ ನಾವು ಭಯ ಪಡ್ತೀವಿ, ನೀರನ್ನ ನೋಡಿದ್ರೆ ಭಯ ಪಡ್ತೀವಿ. ಆ ಕಾನ್ಶಿಯಸ್ ನಮ್ಗೆ ಆ ನೀರಿನ ಜೊತೆ ಕನೆಕ್ಟಿವಿಟಿ ಇದ್ದಾಗ ಆ ಕಾನ್ಶಿಯಸ್ ಮತ್ಸ್ಯ ಅವತಾರದ ಕಾನ್ಶಿಯಸ್ಗೆ ನಾವು ಕನೆಕ್ಟ್ ಆಗ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ಭಯ ಹೋಗ್ಲಾಡ್ಸ್ಕೊಂತೀವಿ. ಆವಾಗ ನಾವು ಸ್ವಿಮ್ ಮಾಡ್ಬೋದು. ಈ ತರ ಒಂದೊಂದು ಜ್ಞಾನದ ಜೊತೆ ಒಂದೊಂದು ಅವತಾರದ ಅನ್ವೇಷಣೆ ಜೊತೆ ನಾವು ಕನೆಕ್ಟ್ ಆಗೋಣ, ಮಹಾವೀರರಾಗ್ತೀವಿ. ನಮ್ಮಲ್ಲಿ ಆ ಕ್ರಮ, ಶಿಸ್ತು, ವಿಶೇಷವಾದ ಕ್ರಮ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ನಾವು ಅಕ್ರಮವಾಗಿ ಯಾರನ್ನು ಹಿಂಸೆ ಮಾಡಲ್ಲ, ಯಾರನ್ನ ನಾವು ವಶಪಡಿಸ್ಕೊಳ್ಳಲ್ಲ, ಯಾರನ್ನ ನಾವು ನಮ್ಮ ಬಾನಿಸರಾಗಿ ಇಟ್ಕೊಳ್ಳಲ್ಲ. ಈ ಒಂದು ತರ ನಮಗೆ ನಮ್ಮ ಅಂತರಂಗದಲ್ಲಿ ಆ ಭಜಿಸುವ ರಾಮ ಶಕ್ತಿ ಜೊತೆ ನಾವು ಕನೆಕ್ಟ್ ಆಗಿ ಎಷ್ಟು ನಮ್ಮಲ್ಲಿ ಕೆಟ್ಟ ಮತಿ ಇದೆಯೋ ಅದನ್ನೆಲ್ಲ ಬಿಟ್ಟಾಕೊಂಡು ಸುಮತಿಯಿಂದ, ಸತ್ಯವಾದ ಆತ್ಮದ ಮತಿಯಿಂದ ನಾವು ಇರೋಣ. ಎಲ್ಲಾ ಈ ಆಕಾಶವನ್ನೇ ಮುಟ್ಟುವಂತಹ ಆ ಭಾಗ್ಯ ನಮಗಿರುತ್ತೆ. ಆಕಾಶದ ಈ ಎಲ್ಲಾ ಕೋಟ್ಯಾನು ಕೋಟಿ ಲೋಕಗಳಿಗೆ ನಾವು ಹೋಗುವಂತಹ ಆ ದಿವ್ಯ ಮಂಡಲಗಳು, ನಕ್ಷತ್ರ ಮಂಡಲಗಳಿಗೆ ನಾವು ಹೋಗ್ಬೋದು. ಅವೆಲ್ಲ ನಾವು ಮುಟ್ಟಿದಾಗ ಅಶ್ವಿನಿ ದೇವತೆಗಳು, ಆ ಧ್ರುವ ನಕ್ಷತ್ರ, ಇಂತಹ ಸೂರ್ಯ ಚಂದ್ರರು, ಇವರ ಜೊತೆ ನಮ್ಮ ಸಂಪರ್ಕ ಆಗುತ್ತೆ. ಎಷ್ಟೋ ಋಷಿ ಮುನಿಗಳು ನಕ್ಷತ್ರದಂತೆ ಅವರು ಹೊಳಿತಾ ಇರ್ತಾರೆ. ಅವರವರು ಒಂದೊಂದು ಲೋಕದಲ್ಲಿ ಇರ್ತಾರೆ, ಅವರ ಜೊತೆ ಕನೆಕ್ಷನ್ ಆಗುತ್ತೆ. ಶಂಕರ ಅಂದ್ರೆ ನಿನ್ನ ಮೇಲೆ ನಿನಗೆ ಶಂಕೆ ಬೇಡ, ಅನುಮಾನ ಬೇಡ, ನೀನು ಅದನ್ನ ಮಾಡಿ ತೋರಿಸುವಂತಹ ಶಕ್ತಿ ನಿನ್ನಲ್ಲಿದೆ. ಆ ಶಂಕೆ ಬಿಟ್ಟಾಗ ನೀನು ಶಂಕರ ಆಗತೀಯ. ನೀನು ಕೇಸರಿ ನಂದನನಾಗ್ತೀಯ, ಅಂದ್ರೆ ವಾಯು ತನಯನಾಗ್ತೀಯ. ಯಾವ ಬೆಳಕು ನಿನ್ನನ್ನ ಆರಿಸಕ್ಕೆ ಆಗೋದೇ ಇಲ್ಲ. ಯಾವಾಗ್ಲೂ ನಿತ್ಯವಾಗಿ ನಂದಿಸುವಂತಹ ಬೆಳಕು ನೀನಾಗ್ತೀಯ. ಎಲ್ರಿಗೂ ಬೆಳಕು ಕೊಡ್ತೀಯ. ಆ ತೇಜ ಪ್ರತಾಪ ನೀನ್ ಆಗ್ತೀಯ. ವಿದ್ಯೆಯ ಸಾಗರ ಆಗ್ತೀಯ. ನೀನು ಚತುರನಾಗ್ತೀಯ. ಯಾವ ಸಮಸ್ಯೆ ಬಂದ್ರೂನು ಆ ಚತುರತೆಯಿಂದ ನಿನ್ನ ವಾಕ್ ದಾಟಿಯಿಂದ ಎಲ್ಲರನ್ನೂ ಮೋಹಗೊಳಿಸ್ಕೊಂತೀಯ. ನೀನು ರಸಿಕತೆಯಿಂದ ಇರ್ತೀಯ, ಹಸನ್ಮುಖವಾಗಿರ್ತೀಯ, ಎಲ್ಲರನ್ನೂ ನಗಿಸ್ತಾ ಇರ್ತೀಯ, ಖುಷಿ ಖುಷಿಯಾಗಿರ್ತೀಯ. ಇಂತಹ ಎಲ್ಲಾ ಶಕ್ತಿಗಳು ನಿನ್ನಲ್ಲಿ ಜಾಗೃತ ಆಗುತ್ತೆ. ಸೂಕ್ಷ್ಮ ರೂಪ ಆಗ್ತೀಯ, ಆಮೇಲೆ ವಿಕಟ ರೂಪ ಆಗ್ತೀಯ. ಎಲ್ಲವನ್ನೂ
ಅನಂತ ರೂಪ ಧಾರಿ ನೀನ್ ಆಗ್ತೀಯ. ನಿನ್ನಲ್ಲಿರುವಂತಹ ವಿಶ್ವರೂಪ ಜಾಗೃತಿ ಆಗ್ತಾ ಇದೆ. ನಮ್ಮ ವಿಶ್ವರೂಪವನ್ನ ನಾವು ನೋಡ್ಕೊಳ್ಳೋಣ ಮಾಸ್ಟರ್ಸ್. ಅನಂತವಾದ ಎಲ್ಲಾ ದೇವತೆಗಳ ಶಕ್ತಿ ನಮ್ಮಲ್ಲಿ ಜಾಗೃತವಾಗಿದೆ. ನಾವು ಬೆಳೀತಾ ಹೋಗ್ತಾ ಇದ್ದೀವಿ. ನಮ್ಮ ಶರೀರ ಆಕಾಶದ ಮಟ್ಟಕ್ಕೆ ಅದೇರ್ತಾ ಇದೆ. ಆ ವಿಶ್ವರೂಪ ದರ್ಶನದಲ್ಲಿ ಯಾವ ತರ ಕೃಷ್ಣನ್ನು ತೋರಿಸಿದಾನೋ ಆ ತರ ಒಂದೊಂದು ಒಂದು ರಾಮ, ಲಕ್ಷ್ಮಣ, ಹನುಮಂತ, ಇನ್ನ ಎಲ್ಲಾ ದೇವತೆಗಳ ಆ ದಶಾವತಾರಗಳ, ನರಸಿಂಹನ ಅವತಾರ, ಇವೆಲ್ಲ ಅವತಾರಗಳ ದಿವ್ಯ ಪ್ರಕಾಶನ ನಾವೇ ಆಗ್ತಾ ಇದ್ದೀವಿ. ನಿಮ್ಮ ಶರೀರ ಆಸ್ಟ್ರಲ್ ಆಗಿ ಬೆಳೀತಾ ಇದೆ. ಅದೆಲ್ಲ ಈ ಎಲ್ಲಾ ಪೂರ್ಣ ಆಕಾಶದ ಎತ್ತರಕ್ಕೆ ಬೆಳೆದಿದೆ. ಅದನ್ನ ದರ್ಶಿಸಿ ಎಷ್ಟು ಅದ್ಭುತವಾದಂತ ಈ ವಿಶ್ವರೂಪ ನಮಗೆ ನಾವು ಹೊಂದಿದ್ದೀವಿ. ಆ ಭೀಮರೂಪಧಾರಿಯಾಗಿದ್ದೀವಿ. ಎಲ್ಲಾ ಅಸುರತೆಯನ್ನ ಸಂಹರಿಸ್ಬಿಟ್ಟಿದ್ದೀವಿ. ಆನಂದವಾಗ್ತಾ ಇದೆ. ಯಾವ ಖಿನ್ನತೆನೂ ಇಲ್ಲ. ಎಲ್ಲರ ಮೇಲೆ ಆ ಪ್ರೀತಿಯ ಭಾವ. ವಸುದೈಕ ಕುಟುಂಬಕಂ, ಎಲ್ಲರನ್ನು ಕ್ಷಮಿಸುವ, ನಮ್ಮಲ್ಲಿ ಒಂದು ಮಾಡಿಕೊಳ್ಳುವಂತಹ ದಿವ್ಯ ಸಾಕ್ಷಿ ನಾವಾಗಿದ್ದೀವಿ. ಎಲ್ಲಾ ಸನಕಾದಿ ಸನಂದರು, ಬ್ರಹ್ಮ, ವಿಷ್ಣು, ಮಹೇಶ್ವರರ ಎಲ್ಲರೂ ನಮ್ಮಲ್ಲೇ ಇದ್ದಾರೆ. ಅವರೊಬ್ಬೊಬ್ಬರನ್ನ ದರ್ಶಿಸ್ತಾ ಅವರ ಜ್ಞಾನ, ಪುಷ್ಟಿ, ಶಕ್ತಿ, ಬಲ, ತೇಜಸ್ಸು ಒಂದೊಂದು ನಮ್ಮಲ್ಲಿ ಪ್ರವೇಶ ಆಗ್ತಾ ಇದೆ. ನಾವು ಕವಿ ಕೋವಿದರಾಗ್ತಾ ಇದ್ದೀವಿ. ನಮ್ಮಲ್ಲಿ ದಿವ್ಯ ಪಾಂಡಿತ್ಯ ಬರ್ತಾ ಇದೆ. ಏನೆಲ್ಲ ಬರ್ತಾ ಇದೆ ಅಂದ್ರೆ ಆ ವಿಶ್ವಕ್ಕೆ ಅದೆಲ್ಲ ಶಾಶ್ವತ ನಿಧಿ ಆಗ್ತಾ ಇದೆ. ಮಂತ್ರ ಮುಗ್ಧರಾಗ್ತಾ ಇದ್ದೀವಿ. ಭೀಷಣವಾದಂತ ಪ್ರತಿಜ್ಞೆಗಳನ್ನ ನಾವು ಮಾಡ್ತಾ ಇದ್ದೀವಿ. ವಿಶ್ವ ಕಲ್ಯಾಣಕ್ಕೋಸ್ಕರ, ವಿಶ್ವ ಶಾಂತಿಗೋಸ್ಕರ, ವಿಶ್ವದಲ್ಲಿರುವ ಎಲ್ಲಾ ಜೀವಕೋಟಿಗಳಿಗೂ ನಾವು ಸಹ ಮಿತ್ರತ್ವದ ಪ್ರೇಮದ ಅಲೆಗಳನ್ನ ಕಳಿಸ್ತಾ ಇದ್ದೀವಿ. ನಮ್ಮಿಂದ ಒಂದೊಂದು ಕಾಂತಿ ಹೋಗ್ತಾ ಇದೆ. ಎಲ್ಲಾ ಜೀವರಾಶಿಗಳಲ್ಲೂ ಹರಡ್ತಾ ಇದೆ. ಯುಗ ಯುಗಗಳಿಗೂ ಈ ತೇಜಸ್ಸು ಇದೆಲ್ಲ ಹರಿತಾ ಇರ್ಲಿ. ನಾವು ಅಷ್ಟು ಒಂದು ಮ್ಯಾಗ್ನೆಟ್ ಆಗಿದ್ದೀವಿ, ವಜ್ರದಂತೆ. ಆ ವಜ್ರ ಯಾವಾಗ್ಲೂ ಅದ್ರ ಬೆಳಕು ಕೊಡ್ತಾ ಇರುತ್ತೆ. ಅದ್ ನಿಲ್ಸೋದೇ ಇಲ್ಲ. ಕತ್ಲಲ್ಲೂ ಬೆಳಕು ಕೊಡುತ್ತೆ, ಬೆಳಕಲ್ಲೂ ಬೆಳಕು ಕೊಡುತ್ತೆ. ಆದ್ರಿಂದ ನಾವು ಆ ವಜ್ರದಂತೆ ನಮ್ಮ ಈ ಶರೀರ ಅಷ್ಟು ಕಾಂತಿಯುತವಾಗಿದೆ. ಬೆಳಕಿನ ತೇಜಸ್ಸಾಗ್ತಾ ಇದ್ದೀವಿ. ಎಲ್ಲಾ ದುರ್ಗಮಗಳನ್ನ ನಾವು ಜಯಿಸ್ಬಿಟ್ಟಿದ್ದೀವಿ. ನಮ್ಮ ಜೀವನ ಸುಗಮವಾಗಿದೆ. ಎಲ್ಲ ಗ್ರಹ ದೋಷಗಳಿಂದ ನಾವು ಬಿಡುಗಡೆ ಆಗಿದ್ದೀವಿ. ಯಾಕೆ ಅಂದ್ರೆ ಸರ್ವಗ್ರಹ ಅನುಗ್ರಹ ನಮ್ಮಲ್ಲೇ ಇದೆ. ಆ ಅನುಗ್ರಹ ಎಲ್ಲಿಂದ ಬರುತ್ತೆ ಅಂದ್ರೆ ನಾವು ಧ್ಯಾನ ಮಾಡಿದಾಗ ಮಾತ್ರ ಬರುತ್ತೆ. ಈ ಒಂದು ಆ ರಕ್ಕಸ ಸ್ವಭಾವ ನಮ್ಮಲ್ಲಿ ಏನೇನಿದೆಯೋ ಅದೆಲ್ಲ ಹೋಗ್ಲಾಡ್ಸ್ಕೊಂತಾ ಇದ್ದೀವಿ. ಶುದ್ಧ ಪವಿತ್ರರಾಗ್ತಾ ಇದ್ದೀವಿ. ದೈವಿ ಸ್ವರೂಪರಾಗ್ತಾ ಇದ್ದೀವಿ. ಎಲ್ಲಾ ಭೂತಗಳಲ್ಲೂ ನಾವು ಇದ್ದೀವಿ. ಆ ಭೂತ ಪ್ರೇತ ಪಿಶಾಚಗಳ ಆ ಅನ್ವಾಂಟೆಡ್ ಎನರ್ಜೀಸ್ ಏನೆಲ್ಲ ಇದೆ ಅದ್ರಿಂದ ಬಿಡುಗಡೆ ಆಗ್ತಿದೀವಿ. ಆ ಬ್ಲ್ಯಾಕ್ ಶರ್ಟ್ ಎನರ್ಜೀಸ್ ಇಂದ ಬಿಡುಗಡೆ ಆಗ್ತಾ ಇದ್ದೀವಿ. ಆ ಡಿವೈನ್ ಏಂಜಲಿಕ್ ವರ್ಲ್ಡ್, ಏಂಜಲಿಕ್ ಎನರ್ಜಿಯಿಂದ ಕನೆಕ್ಟ್ ಆಗ್ತಾ ಇದ್ದೀವಿ. ಅಂಜನಾ ದೇವಿ ಅಂದ್ರೆ ಆ ಏಂಜಲಿಕ್ ದೇವತೆ ಅವರು. ಸೊ ಆ ವರ್ಲ್ಡ್ ಇಂದ ಕನೆಕ್ಟ್ ಆಗ್ತಾ ಇದ್ದೀವಿ.
ಆವಾಗ ನಮಗೆ ಸರ್ವ ಸಂಕಟಗಳು ಮೋಚನೆ ಆಗ್ತಾ ಇದೆ. ನಮ್ಮ ಮನಸ್ಸು ಕ್ರಮಬದ್ಧವಾಗಿ ಶಾಂತವಾಗಿ ಆ ದಿವ್ಯ ವಚನ ಪ್ರಕಾಶವನ್ನ ಧ್ಯಾನದಿಂದ ಅದೆಲ್ಲ ನಮ್ಮಿಂದ ಹೊರ ಬರ್ತಾ ಇದೆ. ಸಕಲ ಶ್ರೇಷ್ಠರಾಗ್ತೀವಿ. ನಮ್ಮ ಮನೋರಥ ನಾವು ನಮ್ಮ ಈ ಶರೀರದ ರಥವನ್ನ ನಾವೇ ರಥಧಾರಿ ಆಗ್ತೀವಿ. ಯಾವ ತರ ಕೃಷ್ಣ ಆ ರಥಧಾರಿ ಆಗ್ತಾನೋ ಆ ತರ ನಮ್ಮ ಈ ಶರೀರದ ನಮ್ಮ ಸೂಕ್ಷ್ಮ ಶರೀರದ ಎಲ್ಲಾ 7 ಶರೀರಗಳ ರಥಧಾರಿ ನಾವಾದಾಗ ಆವಾಗ ಎಲ್ಲರ ಜೊತೆ ನಾವು ಮಿಲನ ಆಗ್ತೀವಿ. ನಾವು ಸಾಧು ಜೀವನವನ್ನ ನಡೆಸ್ತೀವಿ, ಸಂತರಾಗ್ತೀವಿ, ಮಹಾಪುರುಷರಾಗ್ತೀವಿ. ಸರ್ವ ಸಿದ್ಧಿಗಳು, ಅಷ್ಟ ಸಿದ್ಧಿಗಳು, ಸರ್ವ ನಿಧಿಗಳು, ನವನಿಧಿಗಳು ಇವೆಲ್ಲವೂ ನಮ್ಮಲ್ಲಿ ಜಾಗೃತವಾಗ್ತೇ. ಆವಾಗ ಮಾತ್ರ ಜನ್ಮ ಜನ್ಮಗಳ ಕರ್ಮಗಳ ಪಾಪದ ಒಂದು ಅಲೆ ಚಕ್ರದಿಂದ ಬಿಡುಗಡೆಯಾಗಿ ಜನ್ಮ ರಾಹಿತ್ಯವನ್ನ ಹೊಂದುತ್ತೀವಿ. ಇಂತಹ ಒಂದು ಶಕ್ತಿ ನಮ್ಮಲ್ಲೇ ಇದೆ. ಅದನ್ನ ಪೂರ್ಣವಾಗಿ ನಂಬಿ ಎಲ್ಲಾ ಸಂಕಟ ಅದನ್ನ ನಾಶ ಮಾಡಿಕೊಂಡು ನಾವು ಇಂತಹ ಮಧುರವಾದಂತ ಸ್ಥಿತಿಯನ್ನ ನಾವು ಜೀವನದಲ್ಲಿ ನಾವು ಮಾಡ್ಕೊಳ್ತೀವಿ. ಅಂತಹ ಒಂದು ಗೋಸಾಯಿ ಅಂದ್ರೆ ಗೋವಿನ ತರ ಯಾವ ತರ ದೇವಾನುದೇವತೆಗಳು ಆ ಗೋವಿನ ಶರೀರದಲ್ಲಿ ಬಂದು ನೆಲೆಸಿದಾವೋ ಅದು ಕ್ಷೀರವನ್ನ ಕೊಡುತ್ತೆ. ಆ ಕ್ಷೀರಾಮೃತವನ್ನ ನಾವು ಈ ಜಗಕ್ಕೆ ಕೊಡೋದಿಕ್ಕೆ ನಾವು ಸಿದ್ಧರಾಗ್ತೀವಿ. ಆ ಗೋವು ಯಾವ ತರ ಆ ಹುಲ್ಲನ್ನ ತಗೊಂಡು ಪ್ರಕೃತಿಗೆ ಅಮೃತ ಧಾರೆಯನ್ನ ನೀಡ್ತಾ ಇರುತ್ತೋ ಆ ತರ ಆ ಕ್ಷೀರ ಮತನ ಮಾಡಿ ಆ ಕ್ಷೀರಾಭಿಷೇಕ ನಾವು ಆಕಾಶ ಗಂಗೆಯನ್ನ ನಮ್ಮ ಶರೀರದ ಕಣ ಕಣಗಳಿಗೂ ಅದನ್ನ ನಾವು ತಲುಪಿಸಿದಾಗ ಎಷ್ಟು ಕಾಂತಿ ಎಲ್ಲ ಇಹ ಪರದಲ್ಲೂ ನಮ್ಮ ಯಶಸ್ಸು, ನಮ್ಮ ಸಿದ್ಧಿ ಕಾಂತಿ ಆ ಗೌರಿ ಈಶನ ಸಮೇತ ಶಿವಶಂಕರ ಶಕ್ತಿ ಶಿವನ ಮಿಲನ ಆಗುತ್ತೆ. ಶಿವಶಕ್ತಿಯ ಐಕ್ಯ ಸೃಷ್ಟಿಗೆ ಮೂಲ ಆಗುತ್ತೆ. ಅಂತ ಸೃಷ್ಟಿಕರ್ತರು ನಾವಾದಾಗ ಸರ್ವವೂ ಜಯವಾಗುತ್ತೆ. ಆ ಹೃದಯ ಪ್ರಶಾಂತವಾಗಿ ಎಷ್ಟು ಅದ್ಭುತವಾಗಿ ಆ ಆನಂದ ಪರಮಾನಂದ ಸರ್ವ ಆನಂದವೂ ನಮ್ಮಲ್ಲೇ ಇದೆ. ಆ ಎನ್ಲೈಟನ್ಮೆಂಟ್ ಸ್ಟೇಟ್ ಅಲ್ಲಿ ಪೂರ್ಣವಾಗಿ ನಾವು ಬೆಳಗುತ್ತಾ ಇದ್ದೀವಿ. ನಾವು ವಜ್ರದಂತೆ ಒಂದು ನಕ್ಷತ್ರದಂತೆ ಆ ದಿವ್ಯ ಮಂಡಲದಲ್ಲಿ ನಾವೆಲ್ಲ ಹೋಗಿ ಸೇರ್ತಾ ಇದ್ದೀವಿ. ನಾವು ಬೆಳಕು ಆಗ್ತಾ ಇದ್ದೀವಿ. ಒಂದೊಂದು ಕಾಂತಿಯ ನಕ್ಷತ್ರ ಆಗ್ತಾ ಇದ್ದೀವಿ. ಒಂದೊಂದು ಒಂದು ನಕ್ಷತ್ರದ ಮಂಡಲನೇ ನಾವು ಆಗ್ತಾ ಇದ್ದೀವಿ. ಸೊ ಇಂತಹ ಅದ್ಭುತವಾದಂತ ಒಂದು ಜ್ಞಾನವನ್ನ ಜಾಗೃತ ಮಾಡ್ಕೊಂಡಿರೋದಕ್ಕೆ ನಮಗೆ ಈ ಅವಕಾಶ ಕೊಟ್ಟಿರುವಂತಹ ನಮ್ಮ ಈ ಜನ್ಮದಲ್ಲಿ ನಮಗೆ ಸಿಕ್ಕಿರುವಂತಹ ದಿವ್ಯ ಗುರು ಬ್ರಹ್ಮರ್ಷಿ ಸುಭಾಷ್ ಪತ್ರೇಜಿಯವರು, ಬುದ್ಧರು, ಮಹಾವತಾರ್ ಬಾಬಾಜಿ, ಶಂಕರಾಚಾರ್ಯರು, ಅನ್ನಮಯ್ಯ, ಅಕ್ಕ ಮಹಾದೇವಿ, ಕನಕದಾಸರು, ದಾಸಾನುದಾಸರು, ಎಲ್ಲ ದಾಸರು
ನಾವು ನಮ್ಮ ಆತ್ಮಕ್ಕೆ ದಾಸರಾದಾಗ ಮಾತ್ರ ಈ ಒಂದು ತೇಜಸ್ಸು ಈ ವಿಶ್ವಕ್ಕೆ ನಾವು ಮಾರ್ಗದರ್ಶಿ ಆಗುವಂತ ಪ್ರಕಾಶವಂತರ ನಾವಾಗ್ತೀವಿ ಅಂತ ನಾವು ಭಾಗ್ಯವಂತರು, ಭಗವಂತರು, ನಾವೇ ಭಗವಂತರು. ಇದೆಲ್ಲವೂ ನಮಗೆ ಜನ್ಮ ಜನ್ಮಾಂತರದ ಪುಣ್ಯ ಫಲದಿಂದ, ದಿವ್ಯ ಕರ್ಮಗಳಿಂದ ಇದೆಲ್ಲ ಸಿಕ್ಕಿದೆ ಮಾಸ್ಟರ್ಸ್. ಅದನ್ನ ಸದುಪಯೋಗ ಮಾಡಿಕೊಂಡು ನಾವು ಎನ್ಲೈಟನ್ ಆಗೋಣ. ಕೊನೆಯ 2 ಮಿನಿಟ್ಸ್, 2 ಮಿನಿಟ್ಸ್, ಲಾಸ್ಟ್ 2 ಮಿನಿಟ್ಸ್ ಮೌನದ ಧ್ಯಾನ. ನಮ್ಮ ಈ ಶರೀರ 3 ತಾಪಗಳಿಂದ ಬಿಡುಗಡೆಯಾಗುತ್ತೆ. ಆಧ್ಯಾತ್ಮಿಕ ತಾಪ, ಆದಿ ದೈವಿಕ ತಾಪ, ಆದಿ ಭೌತಿಕ ತಾಪ. ಆ ಪ್ರಕೃತಿ ಅನಂತವಾದ ಶಕ್ತಿಗಳ ಯಾವ ಒಂದು ಕಷ್ಟಕ್ಕೂ ಸಿಲುಕದಂತೆ ನಾವು ಎಲ್ಲೆಲ್ಲಿ ಸಿಕ್ಕಾಕೊಂಡಿದೀವೋ ಎಲ್ಲ ವರ್ಲ್ಡ್ಸ್ ಇಂದ ಬಿಡುಗಡೆಯಾಗಿ ಸ್ವತಂತ್ರರಾಗಿ ಇಂಡಿಪೆಂಡೆನ್ಸ್ ನಮ್ಮ ಅಂತರ ಆತ್ಮದ ಮಿಲನದ ಒಂದು ಶಕ್ತಿಯ ಜೊತೆ ಪೂರ್ಣ ಸತ್ಯದ ಸ್ಥಿತತೆಯನ್ನ ಪಡ್ಕೊಂಡಿದೀವಿ ಮಾಸ್ಟರ್ಸ್. ನಾವು ಏನನ್ನ ಕೇಳಿದೀವೋ, ಏನನ್ನ ಆಲಿಸಿದೀವೋ ಅದನ್ನ ಅನುಭವ ಪೂರ್ವಕವಾಗಿ ನಮ್ಮೊಳಗಡೆ ಅದನ್ನ ಚೈತನ್ಯಗೊಳಿಸುವಂತ ಶಕ್ತಿ ಧ್ಯಾನ. ಆ ಧ್ಯಾನದ ಮಹಾಸಾರ ಪೂರ್ಣದ ಆನಂದ ನೀಡುತ್ತೆ. ಆ ಒಂದೊಂದು ಕಣದಲ್ಲಿರುವಂತಹ ಆ DNA ಲೆವೆಲ್ ವರೆಗೂ ಒಂದೊಂದು ಅಂಗಾಂಗ, ಒಂದೊಂದು ಕಣ, ಅದರಲ್ಲಿರುವ ಪ್ರೋಟಾನ್, ನ್ಯೂಟ್ರಾನ್, ನ್ಯೂಕ್ಲಿಯಸ್
DNA, ಟೆಲಿಮರ್ಸ್ ಇದೆಲ್ಲರ ಜೊತೆ ಕನೆಕ್ಷನ್ ಆಗಿದೆ. ಆ ದಿವ್ಯ ರಸದ ಔತಣವನ್ನ ಪಡಿತಾ ಇದ್ದೀವಿ. ಆ ಹಾರ್ಮೋನ್ಸ್ ಎಲ್ಲ ಆಕ್ಟಿವೇಟ್ ಆಗ್ತಾ ಇದೆ. ಆ ಚೈತನ್ಯ ಜಾಗೃತಿ ಆಗಿದೆ. ನಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗಿದೆ. ಕಾಸ್ಮಿಕ್ ಎನರ್ಜಿ ಲಿಕ್ವಿಡ್ ರೂಪದಲ್ಲಿ ನಮ್ಮ ಸಹಸ್ರಾರದಿಂದ ಕಣ ಕಣವಾಗಿ ಒಂದೊಂದು ತೊಟ್ಟಾಗಿ ನಮ್ಮ ಕಿರುನಾಲಿಗೆಯಿಂದ ನಮ್ಮ ಶರೀರದ ಎಲ್ಲಾ ಅಂಗಾಂಗಗಳಿಗೆ ಅದು ಪ್ರವೇಶ ಆಗ್ತಾ ಇದೆ. ಆ ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರಕ್ಕೆ ಸೇರಿದಾಗ ಆ ಅಮರತ್ವದ ಶಕ್ತಿ ನಮ್ಮಲ್ಲಿ ಉತ್ಪತ್ತಿಯಾಗುತ್ತೆ. ಶರೀರದ ಯಾವ ಕಲ್ಮಶನೂ ಇರಲ್ಲ, ಶುದ್ಧವಾಗುತ್ತೆ, ಪರಿಪೂರ್ಣವಾಗುತ್ತೆ, ಶಾಶ್ವತವಾಗುತ್ತೆ. ನಮ್ಮ ಈ ಶರೀರದ ಗೃಹ ಪ್ರವೇಶ ಮಾಡೋಣ. ಆ ಗೋಮಾತೆಯನ್ನ ನಮ್ಮ ಒಳಗಡೆ ಪ್ರವೇಶ ಮಾಡೋಣ. ಸರ್ವ ದೇವತೆಗಳ ಜೊತೆ ಸರ್ವ ಐಶ್ವರ್ಯಗಳು, ಸರ್ವ ಸಿದ್ಧಿಗಳು ನಮ್ಮ ವಶದಲ್ಲಿರುತ್ತವೆ. Last 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಅದ್ಭುತವಾದಂತ ಈ ಧ್ಯಾನಕ್ಕೆ ನಮ್ಮ ಒಂದು ಚಪ್ಪಾಳೆ ನಮಗೆ ಈ ಒಂದು ಆತ್ಮಜ್ಞಾನದ ದಾರಿದೀಪವಾಗಿರುವಂತಹ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ, PCS ಮಾಸ್ಟರ್ಸ್ ಅನಿತಾ ಮೇಡಮ್ ಅವರಿಗೆ, ಈ ಆಂಕರ್ಸ್ ಎಲ್ಲ ಮಾಸ್ಟರ್ಸ್ ಯಾರ್ಯಾರು ಇದರಲ್ಲಿ ಭಾಗವಹಿಸಿ ಅವರ ಸಮಯ ಎಲ್ಲವನ್ನು ಮೀಸಲಿಡ್ತಾ ಇದ್ದಾರೋ, ಮತ್ತೆ ಈ PCS ಚಾನೆಲ್ ನೋಡ್ತಿರುವಂತ ಎಲ್ಲಾ ಮಾಸ್ಟರ್ಸಿಗೂ ನನ್ನ ಹೃದಯಪೂರ್ವಕ ನಮನಗಳು, ಧನ್ಯವಾದಗಳು. ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಈ ಶ್ವಾಸವನ್ನು ಗಮನಿಸಿದ್ರೆ ಈ ಪ್ರಾಣ ಶಕ್ತಿ ನಮ್ಮ ಕಣ ಕಣದಲ್ಲೂ ಹರಿಯುತ್ತೆ ಮತ್ತು ಶುದ್ಧೀಕರಣವಾಗುತ್ತೆ. ಅದೇ ನಮಗೆ ಆಹಾರ. ನೋಡಿ, ಈಗ ನೀರ್ ಕುಡಿತೀವಿ, ಆಹಾರ, ಅನ್ನ ಅವನ್ನೆಲ್ಲ ತಿಂತೀವಿ ನಾವು. ಅದೆಲ್ಲದಕ್ಕಿಂತ ಶ್ರೇಷ್ಠ ಇದು ಶ್ವಾಸ ಆಹಾರ. ಈ ಮಹಾವತಾರ್ ಬಾಬಾ ಅವರೆಲ್ಲ ಅದ್ರಿಂದನೇ ಈಗೂ ದೇಹದ ಸಮೇತ ಜೀವಂತವಾಗಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೀವಲ್ಲ ಮೇಡಮ್. ತುಂಬಾ ಚೆನ್ನಾಗಿತ್ತು. ಈ ಆತ್ಮಜ್ಞಾನದ ಬಗ್ಗೆ ನಮ್ಗೆ ಎಷ್ಟು ತಿಳ್ಕೊಂಡ್ರು ಸಾಲದು ಮೇಡಮ್. ತುಂಬಾ ಎಷ್ಟು ರೋಮಾಂಚನ ಆಯ್ತು ಅಂದ್ರೆ ಮೈಯೆಲ್ಲ ನೀವು ಹೇಳ್ತಾ ಇದ್ರೆ ಬಹಳ ಚೆನ್ನಾಗಿತ್ತು. ತುಂಬಾ ಸೂಪರ್ ಆಗಿತ್ತು ಮೇಡಮ್. ನಮ್ ಜನ್ಮಾಂತರದ ಪಾಪನೂ ಕಳೆಯುತ್ತೆ ಮೇಡಮ್, ಬರೀ ಕೇಳಿದ್ರೆ ಸಾಕು ನಾವು. ಇದು ಅದಕ್ಕೆ ಈಗ ಹನುಮಂತಂಗೆ ಪ್ರಾಣದೇವರು ಅಂತಾನೆ ಕರೀತಾರೆ. ಅಂದ್ರೆ ಪ್ರಾಣಕ್ಕೆ ದೇವ್ರು ಅವರೇ ಅಂತ. ಅದಕ್ಕೆ ರಾಘವೇಂದ್ರ ಸ್ವಾಮಿ ನೋಡಿ
ಅಂದ್ರೆ ರಾಘವ ಇಂದ್ರ ಅವರು ಇಂದ್ರಿಯಗಳನ್ನ ಜಯಿಸಿದ್ದಾರೆ. ರಾಘವೇಂದ್ರ ಆ ಸಿದ್ಧತ್ವ ಪಡ್ಕೊಂಡಿದ್ದಾರೆ. ಈಗ್ಲೂನು ಅವ್ರು ಜೀವಂತವಾಗಿದ್ದಾರೆ. ಹೌದೌದು, ಆ ಕರೆಕ್ಟ್. ಅವ್ರ ವರಗಳನ್ನ ಕೊಡ್ತಾರೆ, ಮಾತಾಡುವಂತ ದೇವ್ರು ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗೆ. ಆ ತರ ಈ ಎಲ್ಲಾ ಸಿದ್ಧಿಗಳು ನಮ್ಮಲ್ಲಿ ಇದೆ, ಅದು ಮರ್ತು ಬಿಟ್ಟಿದೀವಿ, ಅದು ಜಾಗೃತಿ ಮಾಡ್ಕೋಬೇಕು. ಈಗ ನಾವೇ ಗೊತ್ತಾ ಇದನ್ನೆಲ್ಲ ಕೇಳಿದ್ರೆ ಓ ನಮ್ಮಲ್ಲೇ ಎಲ್ಲ ಇದೆ, ಕರೆಕ್ಟ್. ಆತ್ಮನೇ ಎಲ್ಲ ಅಂತ ಗೊತ್ತಾಗುತ್ತೆ. ತುಂಬಾ ಸೂಪರ್ ಆಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಮಾತಾಡಿ ಮೇಡಮ್ ಹತ್ರ ಕ್ವಶನ್ ಇದ್ರೆ ಕೇಳಿ ಮಾಸ್ಟರ್. ಶೋಭಾ ಮೇಡಮ್ ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹಾ, ಅದ್ಭುತವಾಗಿತ್ತು ಮೇಡಮ್. ಲಾಸ್ಟ್ ಮಾಡ್ಸಿದ್ರಲ್ಲ, ಅದೊಂಥರ ಏನೋ ಒಂಥರ ರೋಮಾಂಚನ ಆಗ್ತಿತ್ತು ಮೇಡಮ್. ಏನೋ ನಾವು ಬೇರೆ ಲೋಕಕ್ಕೆ ಹೋಗಿದ್ವೇನೋ ಅನ್ನೋವಷ್ಟು ಚೆನ್ನಾಗಿ ಇತ್ತು ಮೇಡಮ್. ಓಕೆ, ನೈಸ್. ಈಗ ಒಂದ್ ವಾರದಿಂದ ಅದ್ಭುತವಾಗಿ ಧ್ಯಾನ ತಿಳಿಸ್ಕೊಟ್ಟಿರ್ತೀವಿ ಮೇಡಮ್. ಕೋಟಿ ಕೋಟಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹಾ, ಪುಷ್ಪ ಮೇಡಮ್ ಮಾತಾಡಿ. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ಕಾರ ಮೇಡಮ್. ಮ್ಯಾಮ್, ಎಷ್ಟು ಅಂತಂದ್ರ ಧ್ಯಾನಕ್ ಕುಂತಾಗ ನೀವ್ ಹೇಳ್ತಾ ಇದ್ದಾಗ ಎಷ್ಟು ಅದ್ಭುತವಾಗಿತ್ತಂದ್ರ ಮ್ಯಾಮ್, ನಿಜಕ್ಕೂ ನಮಗೆ ಏನ ಧ್ಯಾನದಲ್ಲಿ ಎಲ್ಲಿ ಹೋಗ್ಯವ ಅನ್ನೋದು ನೀವು ಹೇಳ್ತಾ ಇದ್ರಿ, ನಾವ್ ಕೇಳ್ತಾ ಇದವಿ. ಇಂತ ಅದ್ಭುತವಾದ ಧ್ಯಾನ ಇವತ್ತ ನಿಜಕ್ಕೂ ಹೇಳ್ಬೇಕಂದ್ರೆ ಇದನ್ನ ಎಷ್ಟು ಮಿಸ್ ಮಾಡ್ಕೊಂತವಿ ಅಂದ್ರೆ, ಒಂದ್ ಮಿಸ್ಟೇಕ್ ಒಂದ್ ಎಲ್ಲಾರ ಹೊರಗ್ ಹೋದ್ರು ಇದು ಒಂದಿಟ್ಟು ಅಷ್ಟೇ. ಈ ಕ್ಲಾಸ್ ಅಂದ್ರ ತುಂಬಾ ಅದ್ಭುತವತ್ ಮ್ಯಾಮ್. ಈ 4ನೇ ಮಂಡಲ ಧ್ಯಾನ ಮಾಡಾಕತ್ತಿರೋದು, 4ನೇ ಮಂಡಲ ಧ್ಯಾನದಲ್ಲಿ ಅಂತೂ ಫಸ್ಟ್ನಿಂದ ಸ್ಟಾರ್ಟ್ ಆಗಿದ್ದ ಕ್ಲಾಸ್ ತುಂಬಾ ಅದ್ಭುತ ಇರುತ್ತೆ. ಅಂದ್ರೆ ನಮ್ಮ ಶ್ವಾಸವನ್ನು ನಾವು ಗಮನಿಸಬೇಕು. ನಮ್ಮಲ್ಲಿ ನೋಡು, ಫೋಟೋಗಳು ಪೂಜೆ ಮಾಡೋದು, ದೇವ್ರ ಪೂಜೆ ಮಾಡೋದು ನಮ್ಮಲ್ಲೇನ ನಾವು ಕಂಡ್ಕೋಬೇಕು ಅನ್ನೋದು ಅದ್ಭುತವಾಯ್ತು ಮ್ಯಾಮ್ ಕ್ಲಾಸ್. ಇನ್ನು ಕೇಳ್ಬೇಕತ್ತಲ್ಲ, ಇದು ಹಿಂಗ್ ಕ್ಲಾಸ್ ಮುಗಿತಲ್ಲ ಅನ್ನೋರ್ಗಿನ ನಿಜಕ್ಕೂ ಬಹಳ ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಕ್ಲಾಸ್. ಅಂದ್ರ ನೀವ್ ಲಾಸ್ಟ್ ಧ್ಯಾನ ಮಾಡಿಸಿದ್ರಲ್ಲ ಮ್ಯಾಮ್, ನೀವ್ ಹೇಳ್ತಾ ಇದೀರಿ, ನಾವ್ ಕೇಳ್ತಾ ಇದೀವಿ ಧ್ಯಾನಕ್ಕೆ ಎಲ್ಲಿ ಹೋಗ್ಯವಿ ಅನ್ನೋದು. ಎಷ್ಟು ನಮ್ಮಲ್ಲಿ ಅಂದ್ರ ನಮ್ಮಲ್ಲಿ ನಾವು ಅಷ್ಟು ಕಂಡ್ಕೊಂಡ್ಬಿಟ್ ನೋಡ್ ಮ್ಯಾಮ್ ಇವತ್ತ. ಎಷ್ಟು ಅದ್ ಏನಂತಂದ್ರ ಆ ವಿಚಿತ್ರವಾದ ಧ್ಯಾನ ಅಂದ್ರ ನಿಜಕ್ಕೆ ಇಂತ ಕ್ಲಾಸ್ಗಳು ನಮಗೆ ಬೇಕ ಮ್ಯಾಮ್ ಹೊಸಬ್ರಿಗೆ. ಆದ್ರಂತ್ರ ಇದು ನೀವ್ ಹಿಂಗೆ ಎಷ್ಟು ನಗನಗತಾ ಎಷ್ಟು ನಾವ್ ಅದ್ ಕೇಳಿದ್ರು ಕ್ವೀಟ್ ಆಗಿತ್ತು ಮ್ಯಾಮ್. ತುಂಬಾ ಅದ್ಭುತವಾಗಿತ್ತು ಮ್ಯಾಮ್. PSS ಚಾನಲ್ ಅಲ್ಲ, ಅಷ್ಟು ನಮ್ಗೆ ಅರ್ಥಪೂರ್ವಕವಾಗಿ ಅಂದ್ರ ನಾವು ಶ್ವಾಸವನ್ನು ನಾವು ಗಮನಿಸಿದಾಗ ನಾವ್ ಎಲ್ಲಿ ಹೋಗ್ತೇವಿ ಅನ್ನೋದ ನಮಗ್ ಗೊತ್ತಿರಂಗಿಲ್ಲ ನೋಡ್ ಮ್ಯಾಮ್. ನಮ್ಮ ಬಾಡಿನ ನಮಗೆ ಎಷ್ಟು ಅದ್ಭುತವಾಗಿರ್ತದೆ ಅಂದ್ರೆ ಧ್ಯಾನದ ಮುಖಾಂತರ ನಾವ್ ಎಲ್ಲದನ್ನು ಪಡ್ಕೋಬಹುದು ಅನ್ನೋದನ್ನು ಕಂಡ್ಕೊಂಡ್ಬಿಟ್ಟಿವಿ ಮ್ಯಾಮ್. ಅಂದ್ರೆ ಕಂಡ್ಕೊಂಡೇವಿ. ಆದ್ರೆ ಇದನ್ನ ಕೇಳ್ತಾ ಇದ್ದಾಗ ಇನ್ನೂ ನಾವು ಎಷ್ಟು ಹೆಚ್ಚು ಧ್ಯಾನ ಮಾಡ್ತೇವಿ, ಹೆಚ್ಚು ಕಂಡ್ಕಂತೇವಿ ಅನ್ನೋದು ತುಂಬಾ ಥ್ಯಾಂಕ್ ಯು ಮ್ಯಾಮ್. PSS ಚಾನಲ್ಗೂ, ಅನಿತಾ ಮ್ಯಾಮ್ಗೂ, ನಿಮಗೂ ಕೋಟಿ ಕೋಟಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಇವು ಕ್ಲಾಸ್ಗಳು ನಮ್ಗೆ ಇನ್ನೂ ಬೇಕಾ ಮ್ಯಾಮ್? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಹಾ, ಥ್ಯಾಂಕ್ ಯು ಮೇಡಮ್. ಪ್ರಶಾಂತಿ ಮೇಡಮ್ ಮಾತಾಡಿ. ಸಾಧ್ಯವಾದ್ರೆ ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಿಮ್ಮನ್ನ ನೋಡೋ ಅಂತ ಒಂದು ಅಪರ್ಚುನಿಟಿ ನಮಗ್ ಸಿಗುತ್ತೆ. ಎಷ್ಟು ಖುಷಿ ಕೊಡುತ್ತೆ ಅಂತ ನಿಮ್ಮ ಮುಖದಲ್ಲಿ ನಾವು ನೋಡಿದಾಗ ನಮಗೂ ಖುಷಿ. ನಮಸ್ತೆ ಮೇಡಮ್. ನಮಸ್ತೆ. 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 ತುಂಬಾ ಚೆನ್ನಾಗಿತ್ತು ಮೇಡಮ್. ಯಾಕೆಂದ್ರೆ ನನ್ಗೊಂದು ಇವತ್ತಿನ ಸಮಸ್ಯೆ, ನನ್ನದೊಂದು ಇತ್ತು ಮೇಡಮ್. ಲಾಸ್ಟ್ ಮೂಮೆಂಟ್ಗೆ ಹನುಮಂತ ಚಾಲಿಸ್ ಆದ ನಂತರ
ಒಂದು ಧ್ಯಾನ ಮಾಡಿಸ್ಬೇಕಿತ್ತು ಅಂತ ನಿನ್ನೆ ನಾನು ಅನಿಸಿಕೊಂಡಿದ್ದೆ. ಓ. ಅದೇ ಇವತ್ತು ನಿಮ್ಮ ಇವತ್ತು ನಿಮ್ ಸಂಕಲ್ಪ ಇಲ್ಲಿ ನೆರವೇರಿದೆ. ಹೌದು ಮೇಡಮ್, ನನಗೆ ನಿನ್ನೆ ಮಾತನಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಇವತ್ತು ಕೂಡ ಹಾಗೆ ಧ್ಯಾನ ನನ್ಗೆ ಅಂದ್ರೆ ನಾನು ಬೆಳಿಗ್ಗೆ ಧ್ಯಾನದ ಕೆಲಸ ಮಾಡಿ ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಕು. ಹಾಗೆ ನನ್ನ 5 ನಿಮಿಷ ಕೂತೆ ಅಷ್ಟೇ. ಇನ್ನು ಸಂಜೆ ಬಂದು ನನ್ಗೆ ತಪ್ಪಿತಲ್ಲ ಅಂತ ಎಣಿಸಿಕೊಂಡೆ. ಇವತ್ತು ಸಂಜೆ ಬಂದು ಆ ಧ್ಯಾನವನ್ನು ಮಾಡ್ತೇನೆ ನಾನು. ತುಂಬಾ ಚೆನ್ನಾಗಿತ್ತು. ನನಗೆ ಅವಕಾಶ ತಪ್ಪಿ ಹೋಯ್ತದೆ, ಯಾಕಂದ್ರೆ ಬೆಳಿಗ್ಗೆ ಎದ್ದು ನಮ್ಮದೊಂದು ಕೆಲಸ ಉಂಟಲ್ಲ, ಅದೇ ಅದೇ. Okay. ಸ್ಕೂಲಿಗೆ ಹೋಗುದು, ಹಾಗೆ ಆಗ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಸಂಜೆ ಬಂದು ಅದನ್ನ ಮಾಡ್ತೇನೆ. ಮತ್ತೆ ನನ್ನ ಒಂದು ಸಂಕಲ್ಪ ನಿನ್ನೆ ಇತ್ತು, ಅದೇ ರೀತಿ ನೀವು ಇವತ್ತು ಈಡೇರಿತು ಅದು. Thank you. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸಾಗರತ್ನ ಮೇಡಮ್ ಮಾತಾಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್ ಎಲ್ಲರೂ. ಮೇಡಮ್ ನೋಡ್ತಾರೆ, ಖುಷಿ ಪಡ್ತಾರೆ. ನಮಸ್ತೆ. ತುಂಬಾ ನಮಸ್ತೆ. ಅದ್ಭುತವಾಗಿತ್ತು ಮೇಡಮ್ ಕ್ಲಾಸ್ ಅಂತೂ. ಹನುಮಾನ್ ಚಾಲೀಸ್ ಅದೆಷ್ಟು ನೀವು ಅರ್ಥ ಸಮೇತ ನಮಗ್ ತಿಳಿಸಿ ಆ ಜ್ಞಾನ ಕೊಟ್ರಿ ಅಂದ್ರೆ ಈ ವಾರದಿಂದ ತುಂಬಾ ಚೆನ್ನಾಗಿ ಪ್ರತಿ ಒಂದು ಸಾಲುಗಳಲ್ಲೂ ನಮ್ಮ ಅಂತರ್ಶಕ್ತಿ ಒಳಗಡೆನೆ ಇದೆ. ಆದ್ರೆ ನಾವು ಅದನ್ನ ಕಂಡುಕೊಂಡಿಲ್ಲ. ಅದನ್ನ ಶ್ವಾಸವನ್ನು ಗಮನಿಸುತ್ತಾ ಹೋದಾಗ, ನಮ್ಮೊಳಗೆ ನಾವು ಹೋದಾಗ ನಮ್ಮ ಅಂತರ್ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬಹುದು ಅನ್ನೋದು ಎಷ್ಟು ಚೆನ್ನಾಗಿ ಒಂದೊಂದು ಸಾಲುಗಳೆಲ್ಲನೂ ಅರ್ಥ ಇದೆ ಮೇಡಮ್. ಅಷ್ಟು ಚೆನ್ನಾಗಿ ವಿವರಣೆ ಕೊಟ್ಟು ನಿಜ ನಿಜ. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಎಲ್ಲ ವಿಷಯನೂ ಚೆನ್ನಾಗಿತ್ತು. ನಾವುಗಳು ಎಲ್ಲ ಹನುಮಾನ್ ಚಾಲೀಸ್ ಓದ್ತಿದ್ವಿ ಅಷ್ಟೇನೆ, ಎಲ್ಲ ಒಳ ಅಂತ ಏನು ಗೊತ್ತಿರ್ಲಿಲ್ಲ. ಅಲ್ಲೇ ತುಂಬಾ ವರ್ಷದಿಂದ ಓದ್ತಾ ಇದ್ವಿ. ಇವಾಗ ಬಾಯ್ಲೆ ಬರುತ್ತೆ. ಆದ್ರೆ ಇವಾಗ ನೀವ್ ಹೇಳಿದ್ರಲ್ಲ ಲಾಸ್ಟ್ಗೆ ಧ್ಯಾನ ಮಾಡ್ಸಿದ್ದಂತೂ ತುಂಬಾ ಎನರ್ಜಿ ಇತ್ತು ಮೇಡಮ್. ಕಣ್ಣು ಬಿಡಕ್ಕೆ ಆಗ್ತಾ ಇರ್ಲಿಲ್ಲ, ಎಲ್ಲೋ ಹೋಗಿದೀವೇನೋ ಅನ್ನೋ ಒಂದು ಭಾವನೆ ಬಂತು. ಅದು ಎಲ್ಲ ವಿಷಯನೂ ಚೆನ್ನಾಗಿ ನಮ್ಮ ಅಂತರಾಳದಲ್ಲಿ ಚೆನ್ನಾಗಿ ಜ್ಞಾನ ತಿಳ್ಕೊಳಕ್ಕೆ ತುಂಬಾ ಅದ್ಭುತವಾಗಿ ಜ್ಞಾನ ತಿಳಿಸಿದ್ರಿ. ಆ ಜ್ಞಾನ ಸಾಗರನೇ ನಮ್ಮೊಳಗಡೆ ಇದೆ. ಆದ್ರೂ ನಾವು ಅದನ್ನ ನಮ್ಮ ಒಳಗಡೆ ಇರೋದ್ನೇ ನಾವು ಉಪಯೋಗಿಸ್ತಾ ಇರ್ಲಿಲ್ಲ. ಈಗ ಧ್ಯಾನ ಮಾಡೋದ್ರಿಂದ ಎಲ್ಲದನ್ನು ತಿಳ್ಕೊಂತಾ ಇದೀವಿ ಮೇಡಮ್. ಶ್ವಾಸ ಗಮನಿಸ್ತಾ ಇದ್ದಾಗ ನಮ್ಮೊಳಗೆ ನಾವು ತಿಳ್ಕೊಬಹುದು ಅಂತ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಎಲ್ಲದನ್ನು ತಿಳಿಸ್ಕೊಟ್ರಿ. ಆ ಪಂಚಭೂತಗಳ ನೋಡಿ ಎಷ್ಟು ಸಹಾಯ ಮಾಡ್ತವೆ, ಅದೇ ಆಹಾರ. ಪಂಚೇಂದ್ರಿಯಗಳು ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್. ಪುಷ್ಪ ಮೇಡಮ್ ನಿಮ್ಗೂ ಥ್ಯಾಂಕ್ ಯು. ಅನಿತಾ ಮೇಡಮ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸತೀಶ್ ಮಾತಾಡಿ. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮೇಡಮ್. ಕೇಳಿಸ್ತಿದೆಯಾ ಮೇಡಮ್? ಇವಾಗ ಕೇಳಿಸ್ತಾ ಇದೆ. ಕ್ಲಾಸ್ ಸೂಪರ್ ಮೇಡಮ್ ಇವತ್ತು. ದಿನನಿತ್ಯದ ಎಷ್ಟೇ ಹೂ ಹೆಂಗ್ ಹರಡುತ್ತೋ ಹಂಗೆ ಹನುಮಾನ್ ಚಾಲೀಸ್ ಹರಡ್ತಾ ಹೋಯ್ತು. ನಾವ್ ಅದನ್ನ ತಗೊಳ್ತಾ ಹೋದ್ವಿ. ರಾಮನ ಜೊತೆ ಕನೆಕ್ಟ್ ಮಾಡ್ಸಿದ್ರಿ. ಲಕ್ಷ್ಮಣ ಮತ್ತೆ ಸೀತಾಮಾತೆ ಎಲ್ಲರದ್ದು ಶಕ್ತಿಗಳ ಜೊತೆ ನಮಗೆ ಕನೆಕ್ಟಿವಿಟಿ ಇತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ವರ್ಕ್ಶಾಪ್ ತರ ಎಷ್ಟು ಚೆನ್ನಾಗೆಲ್ಲ ಹೇಳಿ ಮಾಡ್ಸಿದ್ರಿ. ಇವತ್ತು ನಮ್ ಹಸ್ಬೆಂಡ್ ನಾನ್ ಮೇಲ್ಗಡೆ ಮೆಡಿಟೇಷನ್ ಮಾಡಿ ಕೆಳಗ್ ಬಂದೆ. ಆಗ ಮತ್ತೆ ಕೂರ್ಸಿದ್ರಲ್ಲ, ಅವಾಗ ಅವ್ರಿಗೂ ಕೂತಿದ್ರು. ಕೇಳಿಸ್ಕೊಳ್ರಿ ಇದನ್ನ, ನೋಡ್ರಿ ವರ್ಕ್ಶಾಪ್ ತರ ಮಾಡಿಸ್ತಾರಂತೆ, ಕುತ್ಕೊಳ್ರಿ ಇನ್ನೊಂದ್ಸರಿ ಅಂತೇಳಿ ಕೂರಿಸ್ದೆ. ಅವರು ಇವ್ರಿಗೆ ಎಷ್ಟ್ ಶಕ್ತಿ ಇದೆ, ಅವಾಗ್ಲಿಂದ ಹೇಳ್ತಾನೆ ಇದಾರೆ ಅಂತ ಹೇಳಿ ಒಂದು ಸ್ವಲ್ಪನೂ ನಾನ್ ಸ್ಟಾಪ್ ಆಗಿ ಎಷ್ಟು ವರ್ಡ್ಸ್ ಆತರ ವರ್ಡ್ಸೇ ಕೇಳಿಲ್ಲ ನಾವು, ಅಷ್ಟು ತರದ್ದು ಹೇಳ್ತಾ ಇದಾರಲ್ಲ ಅಂತ ಅಂದ್ರು. ಆಗ ನಾನ್ ಹೇಳಿದೆ ಅವ್ರಿಗೆ, ಅವ್ರು 27 ವರ್ಷದಿಂದನೂ ಧ್ಯಾನ ಮತ್ತೆ ಜ್ಞಾನ ಎರಡೂ ಇದೆ. ಅವರಿಗೆ
ಆಲ್ ಓವರ್ 24x7 ಡೇಸ್ ನಿಂತ್ಕೊಂಡು 7 ಕೆಪಾಸಿಟಿ ಇದೆ, ಅದು ಧ್ಯಾನದಿಂದ ಸಿಕ್ಕಿರೋದು. ಧ್ಯಾನ ಮಾಡಿ ಅಂತಂದೆ ಮೇಡಮ್ ನಾನು. ಚೆನ್ನಾಗಿತ್ತು, ಅವ್ರು ತುಂಬಾ ಖುಷಿ ಪಟ್ರು. ಆ ನಂತರ ಮತ್ತೆ ಧ್ಯಾನದಲ್ಲಿ ಅದೇ ಕನೆಕ್ಟಿವಿಟಿ ಚೆನ್ನಾಗಿತ್ತು ಮ್ಯಾಮ್. ಇದು ಮಂಡಲ ಧ್ಯಾನ 5ರಿಂದ 6 ಗಂಟೆ ನಡೆಯುತ್ತೆ ಮೇಡಮ್. ಅದ್ರಲ್ಲಿ ಕೂತಾಗ ನನ್ಗೆ ತುಂಬಾ ಚೆನ್ನಾಗಿ ಧ್ಯಾನಕ್ಕೆ ಹೋಗ್ತೀನಿ ಒಂದ್ಸರಿ. ಮತ್ತೆ ಆಲೋಚನೆಗಳು ಸಡನ್ ಬ್ರೇಕ್ ಆಗ್ಬಿಡುತ್ತೆ. ಯಾಕಾಗ್ತಿದೆ ಅಂದ್ರೆ ಆಚೆ ಕಡೆ ಹೋಗ್ ಬರ್ತೀವಿ. ಈಗ ಮನೆಯಲ್ಲೇ ಇದ್ದಾಗ ಓಕೆ ಮೇಡಮ್, ಅಷ್ಟೊಂದೇನ್ ಆಗಲ್ಲ, ಡಿಸ್ಟರ್ಬ್ ಆಗಲ್ಲ ಮನೆಯಿಂದ. ಹೊರಗಡೆ ಹೋಗ್ ಬಂದಾಗ ಆಗತ್ತೆ. ಆಗ ನಾವೇನು ಕ್ರಮ ತಗೋಬೇಕು? ಇನ್ಸ್ಟೆಂಟ್ ಅಂದ್ರೆ ನಾವು ಆಚೆ ಹೋದಾಗ ಎಲ್ಲರ ಆರ ಕನೆಕ್ಟಿವಿಟಿಯ ಎಥರಿಕ್ ಬಾಡಿ ನಮ್ದೇನಿರುತ್ತಲ್ವಾ ಎಲ್ಲಾ ತಗೊಂಡಿರುತ್ತೆ. ಸೊ ನಮ್ದು ಅವ್ರಿಗೆ ಹೋಗಿರುತ್ತೆ, ಅವ್ರದ್ದು ನಮಗ್ ಬಂದಿರುತ್ತೆ, ಆ ಕನೆಕ್ಟಿವಿಟಿ ಅನ್ನೋದು ಬಂದಿರುತ್ತೆ. ಅವರು ಸಾಧನೆ ಮಾಡಿರಲ್ಲ. ಎಲ್ರು ಸಾಧನೆ ಮಾಡೋರು. ಅದಕ್ಕೆ ಹೇಳೋದು, ಸತ್ಸಂಗದಲ್ಲಿದ್ದಾಗ ನಮ್ಮ ಎನರ್ಜೀಸ್ ಬೆಳೀತಾ ಹೋಗುತ್ತೆ. ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ, ಫ್ಲೋ ಜಾಸ್ತಿ ಇರುತ್ತೆ. ಆದ್ರೆ ಸಾಧನೆ ಇವಾಗ ಒಂದ್ ನಾರ್ಮಲ್ ಮನುಷ್ಯ ಹಾಸ್ಪಿಟಲ್ಗೆ ಹೋದಾಗ ಅವ್ನ್ ಚೆನ್ನಾಗಿರ್ತಾನೆ. ಹಾಸ್ಪಿಟಲ್ಗೆ ಹೋದ ತಕ್ಷಣ ಅಲ್ಲಿ ಪೇಷಂಟ್ಸ್ ಎಲ್ಲ ನೋಡಿರ್ತಾನೆ. ಅಂದ್ರೆ ಇವನ್ ಆರೋಗ್ಯವಾಗೇ ಇರ್ತಾನೆ, ಮನಸ್ಸು ಚೆನ್ನಾಗಿರುತ್ತೆ. ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅವೆಲ್ಲ ನೋಡ್ಕೊಂಡ್ ಬರೋಷ್ಟ್ರಲ್ಲಿ, ಮನೆಗೆ ಬರೋಷ್ಟ್ರಲ್ಲಿ ಅವನ ಎನರ್ಜಿ ಲಾಸ್ ಆಗ್ಬಿಟ್ಟಿತ್ತಪ್ಪ, ತಲೆ ನೋಯ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ನಮ್ಮ ಹೈಯರ್ ಫ್ರೀಕ್ವೆನ್ಸಿ, ಈ ಫ್ರೀಕ್ವೆನ್ಸಿ ಏನು ಅಂದ್ರೆ ಎನರ್ಜಿ ಯಾವ ಸಿಸ್ಟಮ್ ಅಲ್ಲಿ ಇರುತ್ತೆ ಅಂದ್ರೆ ಮೇಲಿಂದ ಕೆಳವರೆಗೂನು ಹರಿತಾ ಇರುತ್ತೆ. ಯಾವ ತರ ನೀರ್ ಹರಿತಾ ಇರುತ್ತೋ ಆ ತರ ಹೈಯರ್ ಫ್ರೀಕ್ವೆನ್ಸಿಯಿಂದ ಲೋವರ್ ಫ್ರೀಕ್ವೆನ್ಸಿಗೆ ಹರಿದೋಗುತ್ತೆ. ಸೊ ಯಾರು ಲೋವರ್ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೋ ಹೈಯರ್ ಫ್ರೀಕ್ವೆನ್ಸಿ ಅವ್ರದ್ದು ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ. ಸೊ ಆವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಶೀಲ್ಡಿಂಗ್ ಅಂತ ಮಾಡ್ಕೋಬೇಕು. ಈ ತರ ನಾವು ಶ್ವಾಸವನ್ನ ಗಮನಿಸಿ ಈ ತರ ನಾವ್ ಇಟ್ಕೋಬೇಕು. ಈ ತರ ಈ ತರ ಟ್ರಯಾಂಗಲ್ ಫ್ರಂಟ್ ಮತ್ತೆ ಈ ತರ ಇಟ್ಕೊಂಡು ಈ ತರ ಫ್ರಂಟ್ ಬ್ಯಾಕ್ ಈ ತರ ಹಾಕೊಂಡು ನಾವ್ ಎಲ್ಲಾದ್ರೂ ಹೋದಾಗ ಈ ಒಂದು ಕಾಸ್ಮಿಕ್ ಎನರ್ಜಿ ಶೀಲ್ಡ್ ನನ್ನನ್ನ ಪ್ರೊಟೆಕ್ಟ್ ಮಾಡ್ಲಿ ಅನ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅಂತಹ ನೆಗೆಟಿವ್ ಎನರ್ಜೀಸ್ ನಮಗ್ ಬರಲ್ಲ. ಮತ್ತೆ ಡಿಸ್ಟರ್ಬ್ ಆಗಲ್ಲ ಆಲೋಚನೆಗಳು. ಯಾಕೆ ಅಂದ್ರೆ ಅಲ್ಲಿ ಹೋದ ತಕ್ಷಣ ಆ ವಾತಾವರಣಕ್ಕೆ ನಾವು ಅನುಗುಣವಾಗಿ ಹಂಗೆ ಹಿಂಗೆ ಅಂತ ಇನ್ವಾಲ್ವ್ ಆಗ್ಬಿಡ್ತೀವಿ. ಭೌತಿಕ ಶರೀರ ಅಲ್ವಾ, ಅವ್ರು ಹಿಂಗಿದ್ದಾರೆ ಹಿಂಗಾದರೆ ಅಂತ ಹೇಳ್ಬಿಟ್ಟು ನಾವು ಅದ್ರ ಹಿಂದೆ ಹೋಗ್ಬಿಡ್ತೀವಿ. ನಾವು ಸಹಜ ದೃಷ್ಟಿಯಿಂದ ನೋಡಲ್ಲ. ಆದ್ರಿಂದ ಇವೆಲ್ಲ ಬಿಡುಗಡೆ ಆಗ್ಬೇಕು ಅಂದ್ರೆ ನಮ್ಮನ್ನ ಶೀಲ್ಡ್ ಮಾಡ್ಕೋಬೇಕು, ಪ್ಯೂರಿಫಿಕೇಶನ್ ಮಾಡ್ಕೋಬೇಕು. ಅವ್ರನ್ನೂ ಕ್ಷಮಿಸ್ತಾ ಹೋಗ್ಬೇಕು. ಯಾರಾದ್ರೂ ತಪ್ಪು ಮಾತಾಡಿದ್ರೆ ಅವ್ರು ಹಿಂಗ್ ಅಂದಿದ್ದಾರೆ. ಸೊ ನೋ ಜಡ್ಜ್ಮೆಂಟ್ಸ್ ಅಂತ ಹೇಳಿದ್ರಲ್ಲ ಸರ್. ನೋ ಜಡ್ಜ್ಮೆಂಟ್ಸ್, ನೋ ಕಾಮೆಂಟ್ಸ್, ನೋ ಇಂಟರ್ಫಿಯರೆನ್ಸ್ ಅಂತ. ನಾವು ಎಷ್ಟೆಷ್ಟು ಇಂಟರ್ಫಿಯರ್ ಆಗ್ತೀವೋ ಅಷ್ಟೆಷ್ಟು ಎನರ್ಜಿ ಲಾಸ್ ಆಗುತ್ತೆ. ಹೌದು ಮೇಡಮ್, ಹೌದು. ಅಂದ್ರೆ ಈಗ ಒಂದು ಮ್ಯಾರೇಜ್ ಫಂಕ್ಷನ್ಸ್, ಬರ್ತ್ಡೇ ಪಾರ್ಟಿಗಳು, ಆ ನಂತರ ಈಗ ನಿನ್ನೆ ಸ್ಕೂಲ್ ಡೇ ಅಲ್ಲಿ ಒಂದು ಫಂಕ್ಷನ್ ಇತ್ತು ಮೇಡಮ್. ಈಗ ಶ್ರಾವಣ ಮಾಸ ಅಲ್ಲ, ಮಂಗಳಗೌರಿ ಇದು ಒಂದು ಪೂಜೆ ಮಾಡ್ಸಿದ್ರಿ ನಮ್ಮ ಮಗನ ಸ್ಕೂಲಲ್ಲಿ. ಅಲ್ಲಿ ಬಳೆ ಶಾಸ್ತ್ರ ಅಂತೇಳಿ ಮಕ್ಳ ಕೈಲೇನೆ ಎಲ್ಲಾ ಮಾಡ್ಸಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಡಿವೈನ್ ಇದೆಲ್ಲ ಇತ್ತು. ಬಟ್ ಎಷ್ಟು ಜನ ಬಂದಿದ್ರು. ಅಲ್ಲಿಗೆ ಹೋದಾಗ ನಾವು ಎಲ್ಲಾರು ಹೋಗ್ಲಿ, ಫಸ್ಟ್ ಆ ವಾತಾವರಣವನ್ನ ನಾವು ಊಹಿಸ್ಕೊಂಡು ಇಲ್ಲಿ ಧ್ಯಾನ ಮಾಡ್ಬೇಕಂತೆ. 1 ಮಿನಿಟ್ 2 ಮಿನಿಟ್ಸ್ ಅಲ್ಲೆಲ್ಲ ಸುಗಮವಾಗಿ ಈ ದಿವ್ಯ ಆತ್ಮ ಪ್ರಕಾಶನ ಎಲ್ರಿಗೂನು ಸೇರ್ಲಿ, ಅವರೆಲ್ರೂ ಆತ್ಮಜ್ಞಾನಿಗಳಾಗ್ಲಿ ಅಂತ. ಯಾಕೆ ಅಂದ್ರೆ ನಮ್ಮ ಎಲ್ಲದಕ್ಕೂ ಒಂದೊಂದು ಶಕ್ತಿ ಇದೆ. ನಮ್ಮ ಆಲೋಚನೆಗೂ, ಮನಸ್ಸಿಗೂ, ಮಾತಿಗೂ, ನಮ್ಮ ನಂಬಿಕೆಗೂ ಎಲ್ಲದಕ್ಕೂ ಶಕ್ತಿ ಇದೆ. ನಾವು ಸುಮ್ನೆ ಅನ್ಕೊಂಡ್ರೆ ಸಾಕು, ಅವ್ರಿಗೂನು ಏನೋ
ತಿಳಿಬೇಕು ಮಾಡ್ಬೇಕು ಅನ್ನೋ ಆಲೋಚನೆ ಮೂಡುತ್ತೆ. ಅದು ಹಾ ಅವ್ರು ತಗೊಳ್ಳೋ ಒಂದು ಕೆಪಾಸಿಟಿ ಬಗ್ಗೆ ಅದು ಹೋಗುತ್ತೆ. ಆದ್ರೆ ಹಾ ನಮ್ಮ ಒಳ್ಳೆ ಸಂಕಲ್ಪ ಏನಿರುತ್ತೆ ಅವ್ರಿಗೂನು ಆಕ್ಟ್ ಆಗುತ್ತೆ. ನಾವು ಎಸ್ ಇಲ್ಲಿ ಅನ್ಕೊಳ್ತೀವಲ್ವಾ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ. ಅಲ್ಲಿ ಹಾ ಯಾರು ಏನೇ ಇರ್ಲಿ, ಎಲ್ಲ ಹಾ ಸುಖವಾಗಿರ್ಲಿ, ಶಾಂತವಾಗಿರ್ಲಿ ಅಂತ ನಾವು ಇಲ್ಲಿಂದ ಏನ್ ಪ್ರೇ ಮಾಡ್ತೀವಿ. ಅದಕ್ಕೆ ನಮ್ ಸನಾತನ ಧರ್ಮದಲ್ಲಿ ಎಲ್ಲಾ ಒಳ್ಳೆ ವಾಕ್ಯಗಳೇ ನಮ್ಮಿಂದ ಬರೋ ತರ ಮಾಡ್ಬಿಟ್ಟಿದ್ದಾರೆ. ಹೌದು ಮೇಡಮ್. ಹೌದು ಮ್ಯಾಮ್, ಇಲ್ಲಿ ಶೀಲ್ಡ್ ಅಂತ ಹೇಳಿದ್ರಲ್ಲ, ಪ್ರೊಟೆಕ್ಟಿವ್ ಶೀಲ್ಡ್ ಪಿರಮಿಡ್ ತರ ನಾವು ಮಾಡ್ಕೊಳ್ಳೋದು ಅಲ್ಲೇ ಮಾಡ್ಕೋಬೇಕಾ, ಅಥವಾ ಮನೆಯಿಂದ ಹೋಗ್ತಾರೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡು ಒಂದ್ 5 ನಿಮಿಷ ಧ್ಯಾನ ಮಾಡಿ ಅದ್ರಲ್ಲೇ ಕ್ರಿಯೇಟ್ ಹಾ, ಮಾಡ್ಕೋಬೇಕಾ ಮೇಡಮ್? ಮನೇಲೆ ಮಾಡ್ಕೊಂಡು ಹೋಗಿ. ಅವಾಗ ನಿಮ್ಮ ದಾರಿಯಲ್ಲಿ ಹೋಗ್ತಾ ಇದ್ರೂನು, ಅಲ್ಲಿ ಹೋದ್ರೂನು, ಎಲ್ಲಿದ್ರೂನು ಮತ್ತೆ ಮನೆಗೆ ಬರೋವರೆಗೂನು ಆ ಒಂದು ಎನರ್ಜಿ ಸಿಸ್ಟಮ್ಸ್ ನಿಮ್ಗೆ ಆಕ್ಟಿವೇಟ್ ಆಗ್ತದೆ. ಓಕೆ ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಡೀಟೇಲ್ ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜ್ಞಾನ ಇದೆ ನಿಮ್ಮಲ್ಲಿ, ಕೊಡ್ತಿದ್ದೀರಾ. ಹೀಗೆ ಕೊಡಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಫೀಚರ್ಸ್ಗೆ ನಿಮ್ಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಹನುಮಾನ್ ಚಾಲೀಸು ಕೇಳ್ತಾ ಇದ್ರೆ ಅದ್ರದ್ದು ಒಂದೊಂದು ವರ್ಡು ಅದ್ಭುತ ಮೇಡಮ್. ಎಲ್ಲಾ ಆತ್ಮಜ್ಞಾನನೇ, ಎಲ್ಲಾ ನಮ್ಮ ಪ್ರಾಣಶಕ್ತಿ ಉಸಿರಿನ ಕಡೆನೇ ಇರೋದು ಮೇಡಮ್. ಫುಲ್ ಎಲ್ಲ ಪ್ರಾಣದಲ್ಲೇ ಇರೋದು, ಉಸಿರಿನ ಪ್ರಾಣದಲ್ಲೇ. ತುಂಬಾ ನಾನು ಚೆನ್ನಾಗಿತ್ತು. ಯಾವತ್ತೋ ಒಂದು ದಿನ ಹಿಂಗೆ, ನನ್ಗೂನು ಇದು ಯಾವತ್ತೂ ನನ್ ಹೇಳಿಲ್ಲ, ಈ ತರ ನನ್ಗೂನು ಗೊತ್ತಿಲ್ಲ. ಆ ಇಷ್ಟು ವರ್ಷದಿಂದಾನು ನಾನು ಯಾವತ್ತೂ ಇಷ್ಟು ಅದ್ರಲ್ಲಿ ಇದೆ ಅನ್ನೋದು ನನ್ಗೂನು ಗೊತ್ತಿಲ್ಲ. ಆದ್ರೆ ಒಂದ್ಸಲ ಮೊನ್ನೆ ಯಾವಾಗ್ಲೋ ಕೇಳ್ತಾ ಇರುವಾಗ, ಹೌದಲ್ವಾ, ಇದಕ್ಕೆ ಎಷ್ಟೊಂದು ದಿವ್ಯ ಸಬ್ಜೆಕ್ಟ್ ಇದೆ ನೋಡೋಣ ಅಂತ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಂಡು ಓದ್ತಾ ಇರುವಾಗ ಕೆಲವು ಪಾಯಿಂಟ್ಸ್ ಬಂತು, ಇದೆಲ್ಲ ಸಬ್ಜೆಕ್ಟ್ ಬಂತು ಅಷ್ಟೇ. ತುಂಬಾ ಚೆನ್ನಾಗಿತ್ತು ಮೇಡಮ್. ಒಳ್ಳೆ ಜ್ಞಾನ ಮೇಡಮ್. ಈ ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಕೊಟ್ಟಿರೋದಕ್ಕೆ ತಮಗೆ, ಅನಿತಾ ಮೇಡಮ್ ಅವರಿಗೆ, PCS ಅವರಿಗೆ, ಪತ್ರಿ ಸರ್ಗೆ, ಎಲ್ಲರಿಗೂ ಧನ್ಯವಾದಗಳು. ಓಕೆ ಮೇಡಮ್. ಮಾಸ್ಟರ್, ಇಷ್ಟು ತುಂಬಾ ಚೆನ್ನಾಗಿತ್ತು. ಹನುಮಾನ್ ಚಾಲೀಸ್ ಬಗ್ಗೆ ಮೇಡಮ್ ಎಷ್ಟು ಅರ್ಥಪೂರ್ಣವಾಗಿ ನಾವು ಎಷ್ಟು ತಿಳ್ಕೊಂಡ್ರು ಸಾಲದು. ಈ ಆತ್ಮಜ್ಞಾನದ ಬಗ್ಗೆ ನಮ್ಮ ಧ್ಯಾನಿಗಳಿಗೆ ಈ ಜ್ಞಾನ ಬೇಕು ಮಾಸ್ಟರ್ಸ್. ಇಷ್ಟು ಹೇಳ್ತಾ ಮತ್ತೆ ನಾವು ನಾಳೆ ಸೇರೋಣ ಮಾಸ್ಟರ್ಸ್. ಈ ಪಿರಮಿಡ್ ಕಾಲ್ ಸರ್ವಿಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾಸ್ಟರ್ಸ್. ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನ, ನಿಮ್ಮ ಫ್ರೆಂಡ್ಸ್ನ, ನಿಮ್ಮ ಫ್ಯಾಮಿಲಿಗೆ ಹೇಳಿ ಮಾಸ್ಟರ್ಸ್, ಈ ತರ ಧ್ಯಾನ ನಡೀತಾ ಇದೆ, ಉಚಿತವಾಗಿ ನಡೀತಾ ಇದೆ ಅಂತ ತಿಳಿಸ್ಕೊಡಿ ಮಾಸ್ಟರ್. ಪ್ರಚಾರನೂ ಆಗುತ್ತೆ, ನಮಗೆ ಒಳ್ಳೆ ಜ್ಞಾನನೂ ಸಿಗುತ್ತೆ ಇದರಿಂದ. ಇಷ್ಟು ಹೇಳ್ತಾ ಮತ್ತೆ ನಾವು ನಾಳೆ ಸಿಗೋಣ ಮಾಸ್ಟರ್ಸ್. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಬಾಯ್.